जो सुमिरत सिद्धि होई गणनायक करिबर बदनन जासु अनुग्रह सोई बुद्धिराशि सुभगुण सदनन मूक होई बाचालन पंगु चढ़ई गिरिबर दहनन जासु कृपा सदयालन दवभुक सकल कलिमल दहनन बंधवु गुरुपद कंजन कृपा सिंधु नर रूप हरि महामोहतम पुंजन जासु वचन रवि करनिकरान. ಇಲ್ಲಿ ಭರದ್ವಾಜ ಯಾಜ್ಞವಲ್ಕ್ಯ ಭರದ್ವಾಜ ಸಂವಾದದಲ್ಲಿ ಶಿವಪಾರ್ವತಿ ಸಂವಾದವನ್ನು ಹೇಳಿದೆ. ಮೊದಲು ಪ್ರಶ್ನೆ ಏನು ಹೇಳಿದ? ರಾಮಚಂದ್ರ ಅಂದರೆ ಯಾರು? ಭರದ್ವಾಜ ಋಷಿ ಮಾಡಿದ ಪ್ರಶ್ನೆ ಏನಂದರೆ, ದಶರಥನ ಪುತ್ರ ಒಬ್ಬ ರಾಮ ಗೊತ್ತು. ಅವನು ಕಾಡುಗೆ ಹೋದ. ತನ್ನ ಪತ್ನಿ ಅಪಹರಣವಾಯಿತು ಎಂದು ಅಳುತ್ತಾ ಇದ್ದ. ಕೋಪ ಬಂದರೆ ರಾವಣನನ್ನು ಸಂಹಾರ ಮಾಡಿದ. ಇವನೇನಾ ನೀವು ರಾಮ ರಾಮ ರಾಮಸ್ಮರಣ ನಾಮಸ್ಮರಣ ಮಾಡ್ತಾ ಇದ್ದೀವಿ, ಇವರಿಗಿಂತ ಬೇರೆ ಯಾರಾದರಿದ್ದಾರಾ? ಅಂದರೆ ಸಾಮಾನ್ಯ ಮನುಷ್ಯನೇನಾ ಅಥವಾ ಈ ಮನುಷ್ಯ ರೂಪವು ಕೇವಲ ಮಾಯಾರೂಪ, ಅಲ್ಲಿ ಪರಮಾತ್ಮ ಇದ್ದಾನ? ಇದು ವ್ಯತ್ಯಾಸ. ಈಗ ಯಾಜ್ಞವಲ್ಕ್ಯ ಅದಕ್ಕೆ ಉತ್ತರ, ನಾನು ನೇರಾಗಿ ಹೇಳಲ್ಲ, ನಿಮಗೆ ನಿಮ್ಮ ಹಾಗೆಯೇ ಪ್ರಶ್ನೆ ಪಾರ್ವತಿ ಮಾಡಿದ್ದಾಳೆ ಶಿವನಿಗೆ. ಅದಕ್ಕೆ ಉತ್ತರ ಶಿವ ಹೇಳಿದ್ದಾನೆ, ಅದೇ ಉತ್ತರವನ್ನು ನಿಮಗೆ ಹೇಳ್ತೀನಿ. ಆದ್ದರಿಂದ ಈಗ ನಾನು ನೇರಾಗಿ ಹೇಳಲ್ಲ ಎಂದು ಯಾಜ್ಞವಲ್ಕ್ಯ ಹೇಳ್ತಾನೆ. ಹೇಳಿ ಮತ್ತು ಪಾರ್ವತಿ ಪ್ರಶ್ನೆ ಮಾಡುವುದು, ಶಿವ ಹೇಳುವುದು, ಇದೆಲ್ಲ ಏಕೆ ಅಂದರೆ ಅದೆಲ್ಲ ಕಥೆ ಆಗ್ತೀನಿ ಎಂದು ಇಷ್ಟು ದಿವಸ ಕಥೆ ಹೇಳಿ ಈಗ ಹೇಳ್ತಾನೆ. ಮೊದಲು ನೋಡಿ, ಪ್ರಶ್ನೆಗೆ ಉತ್ತರ ಹೇಳುವಾಗ ಪಾರ್ವತಿ ಈ ತರಹ ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆ ಶಿವನು ಉತ್ತರ ಕೊಟ್ಟ, ಅದೇ ಉತ್ತರ ನಿಮಗೆ ಗೊತ್ತಾಗ್ತದೆ ಎಂದು ಅವರ ಕಥೆ ಹೇಳ್ತೀನಿ, ಅವರ ಸಂವಾದ ಹೇಳ್ತೀನಿ ಎಂದು ಹೇಳಿದ. ಆದರೆ ಈ ಶಿವಪಾರ್ವತಿ ಕಲ್ಯಾಣವೆಲ್ಲ ಹೇಳಿದಾಗ ಕೊನೆಗೆ ಒಂದು ಹೇಳ್ತಾನೆ ನೋಡಿ, ಶಿವಭಕ್ತಿ ಇರಬೇಕು. ಈ ಮಾತು ಆವಾಗ ಹೇಳಲಿಲ್ಲ, ಈಗ ಹೇಳ್ತಾನೆ. ಅಂದ್ರೇನು? ಶಿವಪಾರ್ವತಿ ಮಧ್ಯೆ ನಡೆದಿರುವ ಸಂಭಾಷಣ ಹೇಳ್ತೀನಿ ಎಂದು ಅಷ್ಟೇ ಶುರು ಮಾಡಿದ. ಈಗ ಹೇಳ್ತಾನೆ ಶಿವಭಕ್ತಿಯೂ ಬೇಕು. ಶಿವಭಕ್ತಿ ಇರುವವನಿಗೆ ರಾಮಭಕ್ತಿ ಉಂಟಾಗ್ತದೆ. ಏಕೆಂದರೆ ಶಿವ ಎಲ್ಲರಿಗೆ ಜಗದ್ಗುರು. ಗುರುಗಳು ಅನುಗ್ರಹ ಮಾಡಿದ್ದರೆ, ಗುರುಗಳ ಅನುಗ್ರಹವಿದ್ದರೆ ಆ ಅನುಗ್ರಹದಿಂದ ನಿಮಗೆ ರಾಮಭಕ್ತಿ ಉಂಟಾಗುತ್ತದೆ. ಅದರಿಂದ ನೋಡಿ, ಶಿವಪದ ಕಮಲ ಜಿನಹಿರತಿ ನಾಹಿ, ಇದಕ್ಕಿಂತ ಹಿಂದಿನ ವಾಕ್ಯ, ಬಿನುಛಲಕ್ಕಿಂತ ಹಿಂದಿನ ವಾಕ್ಯ. ಶಿವಪದ ಕಮಲ ಜಿನಹಿರತಿ ನಾಹಿ, ಶಿವಪದ ಕಮಲ ಜಿನಹಿರತಿ ನಾಹಿ, ರಾಮಹಿತೆ ಸಪನೆ ಹುನ ಸೊಹಾಹಿ. ಶಿವಚರಣದಲ್ಲಿ ಭಕ್ತಿ ಯಾರಿಗಿರಲ್ಲವೋ ರಾಮನಲ್ಲಿಯೂ ಭಕ್ತಿ ಉಂಟಾಗುವುದಿಲ್ಲ. ಬಿನ್ನುಚಲ ವಿಶ್ವನಾಥ ಪದನೇಹೋ ರಾಮ ಭಗತ ಕರ ಲಕ್ಷಣಯೇಹೋ. ರಾಮಭಕ್ತನ ಇದೇ ಲಕ್ಷಣ. ರಾಮಭಕ್ತ ಹೇಗಿರುತ್ತಾನೆ, ಅವರ ಲಕ್ಷಣ ಏನು ಅಂದರೆ, ವಿಶ್ವನಾಥ ಕಾಶಿ ವಿಶ್ವನಾಥನ ಚರಣದಲ್ಲಿ ಏನದು ಬಿನು ಛಲ. ಛಲ ಅಂದರೆ ಕನ್ನಡ ಛಲ ಬೇರೆ, ಸಂಸ್ಕೃತದಲ್ಲಿ ಛಲ ಅಂದರೆ ಕಪಟ. ಸಂಸ್ಕೃತದಲ್ಲಿ ನನಗೆ ಮೊದಲು ತುಂಬ ಕಷ್ಟ ಆಗ್ತಿತ್ತು. ಕನ್ನಡಿಗರು ಛಲ ಅಂದರೆ ಬೇರೆ ಅರ್ಥದಲ್ಲಿ ಬಳಸ್ತಾರೆ, ಸಂಸ್ಕೃತದಲ್ಲಿ ಛಲ ಅಂದರೆ ಕಪಟ. ಕನ್ನಡಿಗರು ಛಲ ಅಂದರೆ ಏನು ಹೇಳ್ತಾರೆ? ಒಂದು ಹಠ. ತೆಲುಗಿನಲ್ಲಿ ಪಟ್ಟುದಲ, ಇದೇ ಮಾಡ್ತೀನಿ ಎಂದು, ನಾನು ಮಾಡೇ ಮಾಡ್ತೀನಿ ಎಂದು ಒಂದು ಪಟ್ಟುದಲ ಅಂದರೆ ಹಿಡಿತ. ಹಿಡಿತಕ್ಕೆ ಪಟ್ಟುದಲ ಹೇಳ್ತಾರೆ, ಅದಕ್ಕೆ ಛಲ ಹೇಳ್ತಾರೆ. ಆದರೆ ಬಿನು ಛಲ ವಿಶ್ವನಾಥ ಪದನೇಹು. ಛಲ ಅಂದರೆ ಕಪಟವಿಲ್ಲದೆ, ಅಂದರೆ ಯಾರಿಗೂ ತೋರಿಸಿಕೊಳ್ಳುವುದಲ್ಲ, ಬೇರೆ ಕಾರಣವಿಲ್ಲ, ಸಹಜ ಪ್ರೀತಿಯಿಂದ, ಸಹಜವಾದ. ಸಹಜ ಪ್ರೀತಿ ಅಂದರೆ ಶಿವನ ಮಹಿಮೆ ಗೊತ್ತಾದರೆ ಸಹಜ ಪ್ರೀತಿ ಉಂಟಾಗುತ್ತದೆ. ಶಿವನು ನಿಜವಾಗಿ ಪ್ರೀತಿಸತಕ್ಕವನು. ಅವರ ಗುಣ, ಅವರ ಮಹಿಮಾ ರೂಪ ನೋಡಿದ್ದರೆ ಅಬ್ಬಾ ತಾನೇ ಪ್ರೀತಿ ಉಂಟಾಗುತ್ತದೆ. ಅಂಥ ಶಿವನ ಮಹಿಮನ್ನು ತಿಳ್ಕೊಂಡು ಅವರಲ್ಲಿ ಒಂದು ಸಹಜ ಪ್ರೀತಿ ಯಾರು ಉಂಟು ಮಾಡ್ತಾನೋ ಅವನಿಗೆ ರಾಮಭಕ್ತಿಯೂ ಸಹಜವಾಗಿ ಬಂದು ಬಿಡುತ್ತದೆ. ಅಲ್ಲಿ ನೋಡಿ,
ಸೊ ಬಿನು ಛಲ ವಿಶ್ವನಾಥ ಪದನೇ ಹೋ ರಾಮ ಭಗತ ಕರಲಚ್ಚನಯೇ ಹೋ ಶಿವ ಸಮಕೋ ರಘುಪತಿ ವ್ರತಧಾರಿ. ಶಿವನ ಸಮಾನವಾಗಿ ರಾಮಚಂದ್ರನ ವ್ರತ, ರಾಮವ್ರತ ಮಾಡುವವರು ಯಾರು? ರಾಮನ ಕುರಿತು ಎಷ್ಟು ಭಕ್ತಿ ಅಂದರೆ ರಾಮನನ್ನು ಒಂದು ಚೂರು ಕಡೆಗಣಿಸಲ್ಲ. ರಾಮನ ಮೇಲೆ ಎಷ್ಟು ಭಕ್ತಿ ಅಂದರೆ ತನ್ನ ಪತ್ನಿಯು ಸೀತವೇಷ ಹಾಕ್ಕೊಂಡ್ರೆ ಅವನು ದೂರವಾಗಿಟ್ಟ. ಅಂದರೆ ರಾಮನ ಮೇಲೆ ಎಷ್ಟು ಅಪಾರವಾದ ಅಸಮಾನವಾದ ಭಕ್ತಿ. ಅವರಿಗೋಸ್ಕರ ಎಷ್ಟು ವ್ರತ ನಿಯಮಗಳನ್ನು ಮಾಡ್ತಾನಂದರೆ ಇನ್ನು ಯಾರೂ ಮಾಡುವವರಿಲ್ಲ. ಆದ್ದರಿಂದ ಅಂಥ ಶಿವನ ಭಕ್ತಿ ಮಾಡಿಕೊಂಡರೆ ರಾಮಭಕ್ತಿ ಹಾಗೇ ಆಗ್ತದೆ. ಅಂದರೆ ಶಿವನಲ್ಲಿರುವಂಥ ತಪಸ್ಸು, ಆ ವ್ರತ, ಆ ನಿಯಮ, ಆ ನಿಷ್ಠ ಅದು ಬೇಕು. ಶಿವ ಸಾಧಕನಿಗೆ ಒಂದು ಆದರ್ಶ. ಅವನಲ್ಲಿ ತಪಸ್ಸು ಇದೆ. ಅವನು ಕಾಮದೇವನನ್ನು ಸುಟ್ಟು ಹಾಕಿದ. ಮೋಹ ಇಲ್ಲ, ಬ್ರಹ್ಮಚರ್ಯ ಇದೆ, ತಪಸ್ಸು ಇದೆ, ನಿಷ್ಠ ಇದೆ. ಎಲ್ಲಿ ಹೋದರೂ ರಾಮನಿಗೆ ಪೂರ್ಣ ಸಮರ್ಪಣೆ. ಈ ವ್ರತವನ್ನು ಯಾರು ಆಚರಿಸ್ತಾರೋ ಅವರಿಗೆ ರಾಮಭಕ್ತಿ ಉಂಟಾಗುತ್ತದೆ. ಈ ವ್ರತ ಬರಬೇಕಂದರೆ ಶಿವನ ಭಕ್ತಿ ಇಟ್ಕೊಂಡರೆ, ಅಂದರೆ ಯಾರನ್ನು ಆದರ್ಶವಾಗಿ ಇಟ್ಕೊಳ್ತೀವೋ ಅವರ ಗುಣಗಳು ನಮ್ಮಲ್ಲಿ ಬರ್ತವೆ. ಅವರ ಹಾಗೆ ನಾವಿರಬೇಕು ಅನಿಸುತ್ತದೆ. ಎಷ್ಟು ಕಷ್ಟಗಳಾದರೂ ಸಹಿಸ್ಕೊಳ್ತೀವಿ. ಏಕೆ? ನಮ್ಮ ಆದರ್ಶ ಗುರುಗಳು, ನಮ್ಮ ಆದರ್ಶ ದೇವರು. ಆದರ್ಶವು ಯಾರು ಇರುತ್ತಾರೋ ಅವರು ಏನೇನು ಮಾಡ್ತಾರೋ ಅದು ನಾವು ಮಾಡ್ತೀವಿ. ಸೊ ಶಿವ ಸಮಕೋ ರಘುಪತಿ ವ್ರತಧಾರಿ ಬಿನು ಅಗತ ಜೀ ಸತಿ ಅಸಿನಾರಿ. ನೋಡಿ, ಅಂದರೆ ತನ್ನ ಪತ್ನಿಯಾಗಿರುವ ಸತಿಯನ್ನು ಏನು ಪಾಪವಿಲ್ಲದೆ ತಪ್ಪಿಲ್ಲದೆ ಬಿಟ್ಟ. ಈಗ ಹೇಳ್ತಾನೆ, ಅಲ್ಲೇನೋ ಸತಿ ತಪ್ಪು ಮಾಡಿದ ಹೇಳ್ತಾನೆ. ಈಗ ಹೇಳ್ತಾನೆ ಸತಿ ಏನು ತಪ್ಪು ಮಾಡಲಿಲ್ಲ, ಸುಮ್ಮನೆ ಸತಿ ರಾಮಚಂದ್ರನನ್ನು ಪರೀಕ್ಷೆ ಮಾಡ್ತೀನಿ ಹೇಳಿದ್ದಾರೆ ಅಷ್ಟೇ. ಅದೇನು ದೊಡ್ಡ ತಪ್ಪಾ? ಅಂದರೆ ಅದು ದೊಡ್ಡ ತಪ್ಪಲ್ಲ. ಸುಮ್ಮನೆ ಸೀತಾ ಹೋಲಿಕೆ ಬರುವುದರಿಂದ ನಾನು ಪೂಜ್ಯವಾಗೇ ನೋಡ್ತೀನಿ, ನಾನು ಆಡಲ್ಲ. ಅದು ಅವಳನಿಂದ ತಪ್ಪಲ್ಲ. ಅದು ಶಿವನಿಗೆ ತನಗೆ ತನ್ನ ಪತ್ನಿ ಅಂದರೆ ಸೀತನನ್ನೇ ಏನೋ ಅಪಮಾನ ಮಾಡಿದಂತೆ ಆಗುತ್ತದೆ ಎಂದು ಬಿಟ್ಟ. ತನ್ನ ಮನಸ್ಸಿನ ಭಾವನೆ ಹೊರತು ಸತಿ ಏನೋ ದೊಡ್ಡ ತಪ್ಪು ಮಾಡಿದ್ದೇನಲ್ಲ. ಅಲ್ಲಿ ರಾಮಚಂದ್ರನನ್ನು ಕಡೆಗಣಿಸ್ತೀನಿ, ಸೀತೆಯನ್ನು ಅಪಮಾನ ಮಾಡ್ತೀನಿ ಎಂದು ಸತಿದೇವಿಗಿರಲಿಲ್ಲ. ರಾಮನು ನನ್ನನ್ನು ಗೊತ್ತು ಮಾಡಿಕೊಳ್ತಾನಾ? ಸೀತಕ್ಕೋಸ್ಕರ ಅಳುತ್ತಾ ಇದ್ದಾನೆ. ನಿಜವಾಗಿ ಸೀತಾ ಮೋಹದಲ್ಲಿದ್ದಾನ? ಸಾಮಾನ್ಯ ಮನುಷ್ಯವಾದರೆ ಪತ್ನಿ ಮೋಹ ಇಟ್ಕೊಂಡು ಅಯ್ಯೋ ಎಂದು ಅಳುತ್ತಾನೆ. ನಿಜವಾದ ಮೋಹ ಇದೆಯಾ ಅಥವಾ ಸರ್ವಜ್ಞನಾದ ಪರಮಾತ್ಮ ಆದರೆ ನಾನು ಯಾರು ಎಂದು ಗೊತ್ತು ಮಾಡ್ಕೊಳ್ತಾನೆ. ಅಂದರೆ ಅವರಿಗೆ ಜ್ಞಾನವಿದೆಯೋ ಸರ್ವಜ್ಞನಾದ ಪರಮಾತ್ಮನೋ ಮನುಷ್ಯನೋ ಇದು ತಿಳ್ಕೊಳ್ಳುವುದಕ್ಕೆ ಪರೀಕ್ಷೆ ಮಾಡಿದ. ಅದರಲ್ಲಿ ದೊಡ್ಡ ತಪ್ಪೇನು? ಅಲ್ಲಿ ಸೀತೆಯನ್ನು ಅಪಮಾನ ಮಾಡುವುದ, ರಾಮನನ್ನು ಅಪಮಾನ ಮಾಡೋದು, ಎರಡು ಅಪಮಾನವೇನು ಮಾಡಲಿಲ್ಲ. ಅದರಿಂದ ಇಲ್ಲಿ ಹೇಳ್ತಾನೆ, ನಾನು ಅದಕ್ಕೋಸ್ಕರ ಅಂಡರ್ಲೈನ್ ಮಾಡಿಕೊಂಡೆ, ಬಿನು ಅಘ ತಜೀ ಸತಿ ಅಸಿನಾರಿ. ಬಿನು ಅಘ ಅಂದರೆ ಪಾಪ. ಬಿನು ಅಘ, ಬಿನಾ ಅಘ, ಏನು ತಪ್ಪಿಲ್ಲದೆ. ಬಿನು ಅಘ ತಜೀ ಸತಿ ಅಸಿನಾರಿ. ಬಿನು ಅಘ ತಜೀ ಸತಿ ಅಸಿನಾರಿ. ತನ್ನ ಸತಿಯಾಗಿರುವ ಪತ್ನಿಯನ್ನು, ಅಂದರೆ ಪತಿ ಮೇಲೆ ಎಷ್ಟೋ ಭಕ್ತಿಯಿಂದ ಪತಿವ್ರತ ಆಗಿರುವ ಸತಿಯನ್ನು ಏನು ತಪ್ಪಿಲ್ಲದೆ ಬಿಟ್ಟ. ಶಾಸ್ತ್ರದಲ್ಲಿ ಒಂದು ಕಡೆ ಹೇಳದಿದ್ದರೂ ಇನ್ನೊಂದು ಕಡೆ ಹೇಳಿದ್ದನ್ನು ಸೇರಿಸಿಕೊಳ್ಳಬೇಕು. ಈಗ ಇಲ್ಲಿ ಹೇಳಿದ್ದು ಅಲ್ಲಿ ಆ ಕಥೆ ಮೊದಲನೇ ಸಲ ಓದುವವರು ಅಯ್ಯೋ ಸತಿ ತಪ್ಪು ಮಾಡಿತಾ, ಅಯ್ಯೋ ಸತಿ ಏನು ತಪ್ಪು ಹೇಳ್ತಾರೆ. ಈಗ ಇಲ್ಲಿ ಹೇಳಿದ್ದಾರೆ ನೋಡಿ, ಇಲ್ಲಿ ಹೇಳಿದ್ದನ್ನು ಅಲ್ಲಿಗೆ ಸೇರಿಸಿಕೊಳ್ಳಬೇಕು. ಅದರಿಂದ ಬಿನು ಅಘ ಸತಿ ಅಂದರೆ ಸತೀದೇವಿ ತಾನೇನು ತಪ್ಪು ಮಾಡಲಿಲ್ಲ. ಸುಮ್ಮನೆ ರಾಮಚಂದ್ರನ ಸ್ವರೂಪ ತಿಳ್ಕೊಳ್ಳಬೇಕು ಎಂದು ಪರೀಕ್ಷೆ ಮಾಡುವುದು ರಾಮಚಂದ್ರನನ್ನು ಕಡೆಗಣಿಸುವುದಕ್ಕಲ್ಲ, ಅವನು ಪರಮಾತ್ಮ ಎಂದು ತಿಳ್ಕೊಳ್ಳುವುದು ಅಷ್ಟೇ. ಆದ್ದರಿಂದ ಆ ಪರೀಕ್ಷೆಗೆ ಹೋದರೆ ಶಿವನಿಗೆ ಅನಿಸಿತು, ನಾನು ಸೀತಾ ರಾಮಚಂದ್ರನನ್ನು ಪೂಜ್ಯ ಭಾವದಿಂದಲೇ ನೋಡಬೇಕು. ಅದರಿಂದ ನಾನು ಹಾಗಿಟ್ಕೊಳ್ಳಬೇಕು, ಒಂದು ನಮ್ಮ ನಿಯಮ ನಮ್ಮ ನಿಷ್ಠ ಇರಬೇಕು ಎಂದು ತನ್ನ ನಿಷ್ಠೆಗೋಸ್ಕರ ತನ್ನ ವ್ರತಕ್ಕೋಸ್ಕರ ಬಿಟ್ಟು ಅಷ್ಟೇ. ಅಂದರೆ ಅಲ್ಲಿ ಸತಿಯನ್ನು ಕಡೆಗಣಿಸುವುದು, ಶಿವ ಸತಿಯನ್ನು ಅಪಮಾನ ಮಾಡಿದ್ದಾನೆ, ಕಡೆಗಣಿಸಿದ್ದಾನೆ, ಆ ಕಡೆ ನೋಡಬೇಡ. ಏನದು ತನ್ನ ಒಂದು ನಿಯಮ ಇಟ್ಕೊಂಡ, ಏನು ನಾನು ಹೀಗೆ ಮಾಡ್ತೀನಿ ಅಂದ್ಕೊಂಡ, ಆ ನಿಯಮಕ್ಕೋಸ್ಕರ ಏನಾದರೂ ತ್ಯಾಗ ಮಾಡ್ತಾನೆ. ಅಂದರೆ ತನ್ನ ನಿಯಮವನ್ನು ಕಟ್ಟುನಿಟ್ಟಾಗಿ ಆಚರಿಸ್ತಾನೆ ಎಂದು ಅರ್ಥ ಅಷ್ಟೆ. ಪ್ರತಿಯೊಂದಿನಲ್ಲಿ ಆ ಕಡೆ ನೋಡುವುದು ಬೇಡ, ಈ ಕಡೆ ನೋಡು. ತನ್ನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಆಚರಿಸ್ತಾನೆ. ತನ್ನ ವ್ರತ
ಶಿವನು ರಾಮಚಂದ್ರನ ಮೇಲೆ ಎಷ್ಟು ಕಟ್ಟುನಿಟ್ಟಾಗಿ ವ್ರತವನ್ನು ಆಚರಿಸಿದ ನೋಡಿ. ಇದು ನೋಡಿದ್ದರೆ ಶಿವನ ವ್ರತನಿಷ್ಠ ಗೊತ್ತಾಗುತ್ತದೆ. ತುಳಸಿದಾಸ್ ಹೇಳಿದ್ದು ನೋಡಿ. ಶಿವ ಸಮಕೋ ರಘುಪತಿ ವ್ರತಧಾರಿ ಬಿನು ಅಗತ ಜಿ ಸತಿ ಅಸಿನಾರಿ. ನಿಮಗೆಲ್ಲರಿಗೂ ಅನಿಸಿತಾ ಆ ಕಥೆ ಇದ್ದಾಗ ಸತೀದೇವಿ ದೊಡ್ಡ ತಪ್ಪೇನಿದೆ ಪಾಪ, ಹೀಗೆ ಶಿವ ಮಾಡಿದ್ದಾನೆ ಎಂದು ಮೊದಲು ಓದಿದಾಗ ನನಗೂ ಅನಿಸಿತು, ಅಯ್ಯಯ್ಯೋ ಏನು ತಪ್ಪು ಸತೀದೇವಿ, ಅಷ್ಟು ಪರೀಕ್ಷೆ ಮಾಡಿದ್ರಿಂದ ಅವಳು ತಪ್ಪಾಗಿ ಬಿಟ್ಟಿತಾ ಅವಳದು. ಅಂದರೆ ಸತೀದೇವಿ ತಪ್ಪಿಲ್ಲ. ಅದು ಏನಾಯ್ತಂದರೆ ಸತಿ ಸುಮ್ಮನೆ ಪರೀಕ್ಷೆ ಮಾಡಲ್ಲ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಒಳ್ಳೆಯ ಬುದ್ಧಿಯಿಂದಲೇ ಹೋಗ್ತೀವಿ. ಅವರ ನಿಯಮ ಹೇಗಿರುತ್ತದಂದರೆ, ಉದಾಹರಣೆಗೆ ಹೇಳ್ತೀನಿ ನೋಡಿ. ಕೆಲವರು ಸಾಧುಗಳು ಊಟ ಮಾಡುವಾಗ ಒಂದು ಸಲ ಬಡಿಸಿದ್ದರೆ ತಿಂತಾರೆ, ಎರಡನೇ ಸಲ ಬಡಿಸ್ಕೊಳ್ಳಲ್ಲ. ಇದೊಂದು ನಿಯಮ ಏನೆಂದರೆ ಅವರಿಗೆ ಹೇಳಬಾರದು. ನಾನು ಎರಡನೇ ಸಲ ಬಡಿಸ್ಕೊಳ್ಳಲ್ಲ, ಮೊದಲೇ ಬಡಿಸು. ಕೆಲವರು ಹೇಳ್ತಾರೆ. ಅಲ್ಲಿ ಸಾಧುಗಳಲ್ಲಿ ನೋಡ್ತೀನಿ, ಅವರು ಬಡಿಸುವಕ್ಕೆ ಬಂದರೆ ಅವ್ರು ಹೇಳ್ತಾರೆ, ನೋಡು ಮೈ ದೂಸರಿ ಬಾರ್ ನೈ ಲೂಂಗ ಅಭಿದೋ. ಅವರು ತಕ್ಷಣ ಹೇಳ್ತಾರೆ, ಮಹಾರಾಜ್ ಮೈ ಕಿತ್ನೇದು. ಮಹಾರಾಜ್ ಅಂದರೆ ಸಾಧುಗಳಿಗೆ ಮಹಾರಾಜ್ ಅಂತ ಹೇಳ್ತಾರೆ. ಮಹಾರಾಜ್ ಮೈ ಕಿತ್ನೇದು ಅಂದರೆ 12 ರೋಟಿ ಆಯಿತು. 12 ರೋಟಿ ಅಂದರೆ ಗೊತ್ತಾ ಎಷ್ಟು? 12 ರೋಟಿಗಳನ್ನು ಆವಾಗಲೇ ಕೊಟ್ಟು ಹೋಗ್ತಾನೆ. ಅವರು ಅಷ್ಟು ತಿಂತಾನೆ. ಕೆಲವರು ಇರ್ತಾರೆ. ಅಂದರೆ ಅವರು ನಿಯಮ ಇಟ್ಕೊಂಡ, ಬಟ್ ಎಲ್ಲರಿಗೆ ಹೇಳಿಬಿಟ್ಟರೆ ಅದರಲ್ಲಿ ಆ ತಪಸ್ಸೇನೋ ಗೊತ್ತಾಗಲ್ಲ. ಬಟ್ ಕೆಲವರು ಮಾತ್ರ ಅವರು ಹೇಳ್ತಾರೆ, ಮೊದಲೇ ಏಕೆ ಬಡಿಸುವುದು, ಮತ್ತೊಂದು ಸಲ ಬಡಿಸಬಹುದಲ್ಲ ಎಂದು ಸ್ವಲ್ಪ ಬಡಿಸಿ ಹೋಗ್ತಾರೆ. ಆಯಿತು ಶುರು ಮಾಡಿ ಅಂತ ಹೇಳ್ತಾರೆ. ಅವ್ರು ತಿಂದ ನಂತರ ಎರಡನೇ ಸಲ ತಗೊಳ್ಳಲ್ಲ. ಅಯ್ಯೋ ನಾನು ಮೊದಲೇ ಬಡಿಸ್ತಿದ್ದೆ ಅಂದರೆ ಪರವಾಗಿಲ್ಲ, ಇವಾಗ ಭಗವಂತನ ಅನುಗ್ರಹ ಪ್ರಸಾದ ಇಷ್ಟೇ ಇದೆ, ಭಗವಂತನ ಅನುಗ್ರಹ ಇಷ್ಟೇ ಇದೆ, ಇಷ್ಟೇ ತೊಗೊಳ್ತೀನಿ, ಇದೇ ಅಂದರೆ ನಿಯಮಕ್ಕೆ ಅವ್ರು ಹೇಳಲ್ಲ. ಒಂದು ಕಡೆ ಹೋದಾಗ ಅವರು ಮೊದಲೇ ಬಡಿಸಿಬಿಟ್ಟರು. ನಾನು ಹೇಳಿದೆ, ಅಪ್ಪ ಮೊದಲೇ ಇಷ್ಟೆಲ್ಲ ಬಡಿಸ್ತಾ ಇದ್ದೀರಿ ಅಂತ ಹೇಳಿದೆ. ಸ್ವಾಮೀಜಿ ನಿಮ್ಮಂಥವ್ರು ಮತ್ತೆ ತಗೊಳ್ಳಲ್ಲ ಎರಡನೇ ಸಲ, ಅದಕ್ಕೋಸ್ಕರ ನಾವು ಮೊದಲೇ ಬಡಿಸ್ಬಿಟ್ಟೆ. ನಾನು ಹೇಳಿದೆ, ಹೌದು ಮತ್ತೊಂದು ಸಲ ನಾವು ಕೇಳಿ ತಗೊಳ್ಳಲ್ಲ, ಒಂದು ಸಲ ಬಡಿಸಿದ್ದೆ ಅಡ್ಜಸ್ಟ್ ಮಾಡ್ತೀವಿ, ಬೇಕಾದರೆ ನೀವೇ ನಾನು ನನ್ನ ನಿಯಮ ತಾನಾಗಿ ಕೇಳಿದ್ದರೆ ತಗೊಳ್ತೀನಿ, ಕೇಳದಿದ್ದರೆ ಅಷ್ಟಕ್ಕೆ ಮುಗಿಸ್ಬಿಡ್ತೀನಿ, ಯಾವುದೂ ಹೇಳಲ್ಲ. ತಾನೇ ಬಂದರೆ ಇದೆಲ್ಲ ಹೇಳಬಾರ್ದಪ್ಪ, ನಿಯಮಗಳು ಯಾರು ಹೇಳಬಾರ್ದು. ಏನಿದೆ ಉದಾಹರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ತನ್ನ ನಿಯಮ ತಾನು ಯಾರಿಗೆ ಹೇಳದೆ ಆಚರಿಸಬೇಕು, ಆವಾಗಲೇ ಅದು ತಪಸ್ಸಾಗುತ್ತೆ. ಅದರಿಂದ ಅವರು ಹೇಳಿದರು, ನಾನು ಎರಡನೇ ಸಲ ತಗೊಂಡಾದರೂ ಇದು ಹೆಚ್ಚಾಗಿಬಿಟ್ಟಿದೆ, ಎರಡನೇ ತಗೊಂಡರೂ ಇಷ್ಟು ದಿನ ಎಲ್ಲ ತೆಗೆದುಬಿಡಿ ಅಂದರೆ ಆವಾಗ ತೆಗೆದುಬಿಟ್ಟರು. ಅಂದರೆ ಶಿವ ತನ್ನ ನಿಯಮಕ್ಕೋಸ್ಕರ ಮಾಡಿದ್ದಾನೆ ಅಷ್ಟೇ ಹೊರತು ಸತೀದೇವಿಯಲ್ಲಿ ಏನೂ ತಪ್ಪಿದೆ ಎಂದಲ್ಲ. ಸತೀದೇವಿ ಸುಮ್ಮನೆ ಪರೀಕ್ಷೆಗೋಸ್ಕರ ಹೋದರು. ಇಲ್ಲಿ ಏನಾಗ್ತದೆ, ಸತೀದೇವಿ ಸುಮ್ಮನೆ ರಾಮನನ್ನು ಪರೀಕ್ಷೆ ಮಾಡುವುದಕ್ಕೆ ಹೋದರು. ಶಿವ ತನ್ನನ್ನು ತ್ಯಾಗ ಮಾಡಿದ್ದರೂ ಶಿವನ ಮೇಲೆ ಭಕ್ತಿ ಬಿಟ್ಟಿಲ್ಲ. ಶಿವನೇ ತನಗೆ ಸರ್ವಸ್ವ ಎಂದು ಆ ಪತಿವ್ರತ ಧರ್ಮದಿಂದ ಶಿವನಿಗೋಸ್ಕರನೇ ಪ್ರಾಣ ಬಿಟ್ಟಳು ಅಲ್ಲವೇ? ಪ್ರಾಣ ಬಿಡುವುದು ಶಿವನಿಗೋಸ್ಕರನೇ. ಅದರಿಂದ ಪಾರ್ವತಿ ಈಗ ಹೇಗಿದ್ದಾಳಂತೆ ಪತಿವ್ರತ, ಹಿಂದೆ ಪತಿವ್ರತ ಇದ್ದಳು ಅದೇ ಇದ್ದಳು. మరి ಶರೀರ ಏಕೆ ಬಿಡಬೇಕಾಯಿತು ಅಂದರೆ ಪತಿ ಒಪ್ಪಲಿಲ್ಲ ಎಂದು ಪತಿಗೋಸ್ಕರ ಬಿಟ್ಟರಷ್ಟೇ, ತನ್ನದು ಏನಿಲ್ಲ. ಅದಕ್ಕೋಸ್ಕರನೇ ಶುದ್ಧವಾಗಿ ಪಾರ್ವತೀ ದೇವಿ ಇದ್ದಾಳೆ. ಈಗ ಶಿವ ತನ್ನ ನಿಯಮಕ್ಕೋಸ್ಕರ ಅದೇ ಹೇಳ್ತಾನೆ, ರಾಮಚಂದ್ರನ ಭಕ್ತಿಗೋಸ್ಕರ ಒಂದು ನಿಯಮ ಇಟ್ಕೊಂಡ. ಆ ನಿಯಮಕ್ಕೋಸ್ಕರ ಏನು ವ್ರತ ನೋಡು, ಅಬ್ಬಾ ಎಷ್ಟು ಕಠಿಣವಾದ ತಪಸ್ಸು, ಕಠಿಣವಾದ ನಿಯಮ. ತನ್ನ ಪತಿಯನ್ನಾದರೂ ಬಿಟ್ಟುಬಿಟ್ಟ, ಪತ್ನಿಯನ್ನಾದರೂ ಬಿಟ್ಟ. ಇಂಥ ತಪಸ್ಸು ಯಾರು ಮಾಡ್ತಾರೆ? ಇಂಥ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಯಾರು ಮಾಡ್ತಾರೆ? ಶಿವ ಸಮಾನ ಯಾರೂ ಇಲ್ಲ. ಅದು ತುಳಸಿದಾಸ್ ಹೇಳುವುದು. ಶಿವ ಸಮಕೋ ರಘುಪತಿ ವ್ರತಧಾರಿ ಬಿನು ಅಗತ ಜೇ ಸತಿ ಅಸಿನಾರಿ ಪನುಕರಿ ರಘುಪತಿ ಭಗತಿ ದೇಖಾಯಿ ಕೋಸಿವ ಮಮ ರಾಮ ಹಿ ಪ್ರಿಯ ಬಾಯಿ ಪನುಕರಿ ರಘುಪತಿ ಭಗತಿ ದೇಖಾಯಿ. ಪನು ಅಂದರೆ ಪಣ ಅಂದರೆ ಒಂದು ಪ್ರತಿಜ್ಞೆ ಮಾಡಿ ತನ್ನ ಭಕ್ತಿಯನ್ನು ರಾಮಚಂದ್ರನಿಗೆ ತೋರಿಸಿದ. ನಾನು ರಾಮನಿಗೆ ಭಕ್ತ ಅಂದರೆ ಅದಕ್ಕೆ ಎಲ್ಲ ಬಿಟ್ಟು ಬಿಡ್ತೀನಿ. ರಾಮ ಭಕ್ತಿಗೆ ಅಡ್ಡಿಯಾಗಿದ್ದು ಯಾವುದಾದರೂ ಬಿಟ್ಟು ಬಿಡ್ತೀನಿ ಅಂದರೆ ನಿಜವಾಗಿ ಬಿಟ್ಟ ಪತ್ನಿಯನ್ನು ಹೀಗೆ ಬಿಟ್ಟು ತೋರಿಸಿದ. ಕೋಸಿವ ಸಮರಾಮಹಿ ಪ್ರಿಯನಾಹಿ. ರಾಮಚಂದ್ರನಿಗೆ ಇಂಥ ಶಿವ ಸರ್ವಸ್ವವನ್ನು ತ್ಯಾಗ ಮಾಡುವ ಶಿವ ಅಂದರೆ ರಾಮನಿಗೆ ಪ್ರಿಯವಾಗಿಲ್ಲವಾ? ಶಿವನ ಸಮಾನ ರಾಮನಿಗೆ ಯಾರೂ ಪ್ರಿಯವಿಲ್ಲ. ತನ್ನ ಪ್ರಿಯವಾದ ಪತ್ನಿಯನ್ನೇ ತಪ್ಪಿಲ್ಲದಿದ್ದದೆ ಬಿಟ್ಟ ಕೇವಲ ರಾಮಭಕ್ತಿಗೋಸ್ಕರ.
ಅಯ್ಯೋ ಅಂಥ ಶಿವ ಅಂದರೆ ರಾಮನಿಗೆ ಅಪರೂಪ ಪ್ರೇಮ, ಅದಕ್ಕೋಸ್ಕರನೇ ಮತ್ತೆ ಪಾರ್ವತಿಯಾಗಿ ಹುಟ್ಟಿದ್ದಾಗ ನೋಡು, ಹಿಂದೆ ನೀವು ಯಾಮ ನಿಯಮಕ್ಕೋಸ್ಕರ ಸತಿಯನ್ನು ಬಿಟ್ಟಿದ್ದೀವೋ ರಾಮಚಂದ್ರ ದರ್ಶನ ಕೊಡ್ತಾನೆ, ನೆನಪಿದೆಯಾ? ತಪಸ್ಸು ಮಾಡುವಾಗ ಶಿವ ಬಂದು ಹೇಳ್ತಾನೆ, ನೋಡಿ ನಿಮ್ಮ ನಿಯಮ ಭಂಗವಾಗಲ್ಲ. ನಿಯಮವೇನು? ಪಾರ್ವತಿ ತನ್ನ ಪತ್ನಿ ಪಾರ್ವತೀ ದೇವಿ ವೇಷ ಹಾಕ್ಕೊಳ್ಳುವುದರಿಂದ ನಾನು ಬಿಡ್ತೀನಿ ಎಂದು ಹೇಳಿದೆ. ಈಗ ಅವಳು ಪಾರ್ವತಿ ಇನ್ನೊಂದು ರೂಪದಲ್ಲಿ ಹುಟ್ಟಿದ್ದಾರೆ, ನಿಮ್ಮ ನಿಯಮ ತಪ್ಪಾಗಲ್ಲ, ಮತ್ತು ಅವಳೇ ಪತ್ನಿ, ನಿಮ್ಮ ಪತ್ನಿ, ನೀವು ಆ್ಯಕ್ಸೆಪ್ಟ್ ಮಾಡು, ನಾನು ಹೇಳ್ತಾ ಇದ್ದೀನಿ, ಇದು ನನಗೆ ವರ ಕೇಳ್ಕೊಳ್ತಾ ಇದ್ದೀನಿ, ನೀವು ಒಪ್ಪಲೇಬೇಕು ಪಾರ್ವತಿಯನ್ನು ಎಂದು ವರ ಕೇಳಿಕೊಂಡು ಮಾಡಿಸಿದ. ಅದರಿಂದ ರಾಮನಿಗೆ ಶಿವ ಅಂದರೆ ಎಷ್ಟು ಪ್ರೀತಿ ಅಂದರೆ, ಹೋಗಿ ಕೇಳಿಕೊಂಡು ದರ್ಶನ ಕೊಟ್ಟು ನಿಮಗಿಂದ ಒಂದು ವರ ಕೇಳ್ಕೊಳ್ತೀನಿ, ನಾನು ನಿಮಗೆ ದರ್ಶನ ಕೊಡುವಕ್ಕೆ ಬಂದೆ, ವರ ಕೇಳಿಕೊಳ್ಳುವಕ್ಕೆ ಬಂದೆ, ನೀವು ವರ ಕೊಡಿ ಅಂದರೆ ಆಯಿತು ಅಂದರೆ ನೀವು ಪಾರ್ವತಿಯನ್ನು ಮದುವೆ ಮಾಡ್ಕೊ. ಅಯ್ಯೋ ನಾನು ಒಂದು ನಿಯಮ ಇಟ್ಕೊಂಡಿದ್ದೀನಲ್ಲ ಅಂದರೆ ನಿಮ್ಮ ನಿಯಮ ತಪ್ಪಾಗಲ್ಲ, ಆ ನಿಯಮ ಬೇರೆ, ಅವಳು ಸತೀದೇವಿ, ಇವಳು ಪಾರ್ವತಿ, ಇನ್ನೊಂದು ಅವತಾರ, ತಪ್ಪಿಲ್ಲ, ಅದರಿಂದ ಮಾಡ್ಕೊ. ಆದ್ದರಿಂದ ಶಿವನಿಗೆ ರಾಮ ಅಂದರೆ ಎಷ್ಟು ಭಕ್ತಿ, ರಾಮನಿಗೆ ಶಿವ ಅಂದರೆ ಎಷ್ಟು ಪ್ರೀತಿ, ಅದು ತುಳಸಿದಾಸ ಹೇಳುವುದು ನೋಡಿ. ಅದರಲ್ಲಿ ಸ್ವಲ್ಪ ಒಳಹೊಕ್ಕು ನೋಡು, ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಸೊ ಪನು ಕರಿ ರಘುಪತಿ ಭಗತಿ ದೇಖಾಯಿ ಕೋ ಶಿವ ಸಮರಾಮಹಿ ಪ್ರಿಯ ಭಾಯಿ. ಶಿವ ಸಮಾನ ರಾಮನಿಗೆ ಇನ್ನೂ ಯಾರು ಪ್ರಿಯ? ತನ್ನ ಕುಟುಂಬ, ತಾನು ಸರ್ವಸ್ವವನ್ನು ತ್ಯಾಗ ಮಾಡಿ ರಾಮನ ಮೇಲೇ ಪ್ರೀತಿ ಇಟ್ಕೊಂಡ. ಅದಕ್ಕೋಸ್ಕರ ರಾಮನಿಗೂ ಶಿವ ಅಂದರೆ ಈಗ ಶಿವ ಸಮಾನ ಪ್ರೀತಿ ಯಾರ ಮೇಲೇನೂ ಇಲ್ಲ, ಅಷ್ಟು ಪ್ರೀತಿ ಅದು. ಆದ್ದರಿಂದ ಈ ಕಥೆ ನಾನು ಏಕೆ ಹೇಳಿದೆ ಅಂದರೆ, ಮೊದಲು ಹೇಳಿದ ಪಾರ್ವತಿ ಈ ತರಹ ಪ್ರಶ್ನೆ ಮಾಡಿದ್ದಾರೆ, ಶಿವ ಉತ್ತರ ಹೇಳಿದ್ದಾನೆ. ಅದರಿಂದ ಅವರ ಮಧ್ಯೆ ನಡೆದಿರುವ ಸಂಭಾಷಣೆ ನಿಮಗೆ ಹೇಳಿಬಿಡ್ತೀನಿ, ಅದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಬರುತ್ತದೆ ಅಂತ. ಅದಕ್ಕೋಸ್ಕರ ಶುರು ಮಾಡಿ ವಿಸ್ತಾರವಾಗಿ ಶಿವಪಾರ್ವತಿ ಕಲ್ಯಾಣ ಹೇಳಿದ. ವಿಸ್ತಾರ ಏಕೆ ಅಂದರೆ ಶಿವನ ಗುಣವೂ ಗೊತ್ತಾಗಲಿ, ಶಿವನ ಮಹಿಮೆನೂ ಗೊತ್ತಾಗಲಿ, ಶಿವನ ಭಕ್ತಿಯೂ ಗೊತ್ತಾಗಲಿ, ಇದು ಗೊತ್ತಾಗಲಿ ಎಂದು ಇಷ್ಟೆಲ್ಲ ಹೇಳಿದ್ದೇನೆ. ಈಗ ಹೇಳ್ತಾನೆ, ಆವಾಗ ಹೇಳಲಿಲ್ಲ ಅಲ್ಲವೇ? ಸೊ ಪ್ರಥಮ ಹಿಮಯ ಕಹಿ ಶಿವಚರಿತ ಬೂಜಾ ಪರಮು ತುಮ್ಹಾರ ಶುಚಿ ಸೇವಕ ತುಮ ರಾಮಕೆ ರಹಿತ ಸಮಸ್ತ ವಿಕಾರ. ಪ್ರಥಮ ಹಿಮಯ ಕವಿ ಶಿವಚರಿತ, ಮೊದಲು ಶಿವನ ಚರಿತ, ಶಿವನ ಇತಿಹಾಸ, ಶಿವನ ಕಥೆ ಹೇಳಿದೆ. ಬೂಜಾ ಮರಮು ತುಮಹಾರ, ನಿಮ್ಮ 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 ರಹಸ್ಯವೇನೋ ಗೊತ್ತಾಯಿತು. ಶುಚಿ ಸೇವಕ ತುಮ ರಾಮಕೆ ರಹಿತ ಸಮಸ್ತ ವಿಕಾರ. ನೀವು ರಾಮಭಕ್ತರು ಎಂದು ನಮಗೆ ಗೊತ್ತು, ಆದರೂ ನಾನು ಶಿವಭಕ್ತಿ ಏಕೆ ಹೇಳಿದೆ ಅಂದರೆ ಶಿವನನ್ನು ತಿಳ್ಕೊಂಡರೆ ನಿಮ್ಮ ರಾಮಭಕ್ತಿ ಗಟ್ಟಿಯಾಗ್ತದೆ, ಅದಕ್ಕೋಸ್ಕರ ಇದು ಹೇಳಿದೆ ನಾನು. ರಹಿತ ಸಮಸ್ತ ವಿಕಾರ, ಏಕೆಂದರೆ ಶುಚಿ ಸೇವಕ ತುಮ ರಾಮಕೆ, ನೀವು ರಾಮಚಂದ್ರನಿಗೆ ಶುದ್ಧವಾದ ಸೇವಕ, ಶುಚಿ ಸೇವಕ, ಪವಿತ್ರವಾದ ಭಕ್ತರು ನೀವು. ರಾಮಕ್ಕೆ ರಹಿತ ಸಮಸ್ತ ವಿಕಾರ, ಮನಸ್ಸಿನಲ್ಲಿ ಯಾರು ಭರದ್ವಾಜಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಮನಸ್ಸಿನಲ್ಲಿ ಯಾವ ವಿಕಾರವಿಲ್ಲದೆ ಅತ್ಯಂತ ಶುದ್ಧ ನಿರ್ಮಲ ಮನಸ್ಸಿನಿಂದ ನೀವು ರಾಮಭಕ್ತರು ಎಂದು ನನಗೆ ಗೊತ್ತು, ಅದಕ್ಕೋಸ್ಕರ ಶಿವನ ಕಥೆನೂ ನಿಮಗೆ ಹೇಳಿದೆ. ಮೈ ಜಾನ ತುಮಾರ ಗುಣಶೀಲ ಕಹವು ಸುನಹು ಅಬ ರಘುಪತಿ ಲೀಲಾ. ಅದರಿಂದ ನಿಮ್ಮ ಸ್ವಭಾವ ನನಗೆ ಗೊತ್ತು, ನೀವು ರಾಮಚಂದ್ರ ಅಂದರೆ ಅಪಾರ ಭಕ್ತಿ ಇದೆ ನಿಮಗೆ, ಆ ರಾಮನ ಮಹಿಮೆ ತಿಳ್ಕೊಳ್ಳಬೇಕೆಂದೇ ನೀವು ಹಾಗೆ ಪ್ರಶ್ನೆ ಮಾಡಿದ್ದೀರಿ, ಏನು ರಾಮ ಅಂದರೆ ಇವರೇನಾ ಬೇರೇನಾ ಎಂದು ಆವಾಗ ನೆನಪಿಸ್ತಾ ಇದ್ದಾನೆ. ಸೊ ಆ ಪ್ರಶ್ನೆ ಮಾಡಿದ್ದೀರಿ, ನನಗೆ ಗೊತ್ತಾಯಿತು. ನಿಮ್ಮ ಗುಣಶೀಲ ನನಗೆ ಗೊತ್ತು, ಗುಣ ಗೊತ್ತು, ಶೀಲ ಗೊತ್ತು. ಕಹಮು ಸುನಹು ರಘುಪತಿ ಲೀಲಾ. ಈಗ ರಘುಪತಿ ಲೀಲಾ ಹೇಳ್ತೀನಿ ಕೇಳು. ಸುನು ಮುನಿ ಆಜು ಸಮಾಗಮ ತೋರೆ ಕಹಿ ನ ಜಾಯಿ ಜಸ ಸುಕುಮ ನಮೋರೆ. ಓ ಮುನಿಗಳೇ, ಭರದ್ವಾಜರೇ, ನಿಮ್ಮ ದರ್ಶನವಾಗುವುದರಿಂದ, ನಿಮ್ಮಂಥ ರಾಮಭಕ್ತರನ್ನು ಭೇಟಿ ಮಾಡುವುದರಿಂದ ನನಗೆ ಎಷ್ಟು ಆನಂದವಾಗ್ತಾ ಇದೆಯೋ, ಈಗ ನಾನು ಎಷ್ಟು ಹೇಳಿದ್ದರೂ ಕಮ್ಮಿ ನಮ್ಮ ಬಾಯಿದಿಂದ. ಒಂದು ರಾಮಭಕ್ತನನ್ನು ಭೇಟಿ ಮಾಡಿದ್ದರೆ ಅದೇ ಜನ್ಮಧನ್ಯ, ಎಲ್ಲಕ್ಕಿಂತ ಹೆಚ್ಚಿನ ಆನಂದ ಅಲ್ಲಿ ಇರುತ್ತದೆ. ಏಕೆ? ನಾನು ರಾಮಭಕ್ತ, ಅದರಿಂದ ರಾಮಭಕ್ತನ ಭೇಟಿಯಾದರೆ ಪರಮಾನಂದವಾಗುತ್ತದೆ. ಸುನ್ನು ಮುನಿ ಆಜು ಸಮಾಗಮ ತೋರೆ. ಓ ಮುನಿ, ನಿಮ್ಮ ಜೊತೆಗೆ ನನ್ನ ಭೇಟಿ ಆಯಿತಲ್ಲ, ಕಹಿನ ಜಾಯಿ ಜಸ ಸುಖಮ ನಮೋರೆ. ನನಗೆ ಎಷ್ಟು ಸುಖವಾಗ್ತಾ ಇದೆಯೋ ಈಗ ಹೇಳೋಕ್ಕಾಗಲ್ಲ. ಒಂದು ಸ್ವಾಮೀಜಿ ಹತ್ತಿರ ಹೋದೆ, ಅಲ್ಲಿ ಒಂದೆರಡು ದಿವಸ ಇದ್ದೆ, 4-6 ದಿವಸ ಆಯಿತು. ಅಲ್ಲಿ ಜಾಗ ಇತ್ತು, ಅಲ್ಲಿ 2-3 ರೂಮ್ಗಳಿತ್ತು, ಜಾಗ ಇತ್ತು. ನಾನು ಹೇಳಿದ್ದೀನಿ, ಸ್ವಾಮೀಜಿ ನೀವಿರುವಾಗ
ನಾನು ಬರೋಕ್ಕೆ ಮುಂಚೆ ನೀವು ಏಕಾಂತದಲ್ಲಿದ್ದೀರಿ, ನಿಮ್ಮ ಜಪ ಧ್ಯಾನ ಚೆನ್ನಾಗಿ ನಡೆಯುತ್ತಿತ್ತು. ಈಗ ನಾನು ಬಂದಾಗ ನೀವು ಮಧ್ಯೆ ಮಧ್ಯೆ ಮಾತಾಡಿಸ್ತಾ ಇದ್ದೀನಿ, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಸಾರಿ ಸ್ವಾಮೀಜಿ ಎಂದು ಹೇಳಿದೆ. ಅವರು ಹೇಳ್ತಾರೆ, ನೀವು ಬಂದಾಗ ನನಗೆ ಎಷ್ಟು ಆನಂದವಾಗ್ತಾ ಇದೆಯೋ ನಿಮಗೇನು ಗೊತ್ತು, ನನಗೆ ಎಷ್ಟು ಆನಂದವಾಯಿತು. ಇನ್ನೊಂದು ಸಾಧು ನಮ್ಮ ಜೊತೆಗೆ ಇದ್ದಾರೆ, ಎಂದಿಗೂ ಈ ಲೌಕಿಕರ ಮಧ್ಯೆನೇ ಇರುವುದು. ನಿಮ್ಮಂಥ ಸಾಧು ಬಂದರೆ ನನಗೆ ಎಷ್ಟು ಆನಂದವಾಗ್ತಾ ಇದೆ, ನಾನೇನು ಹೇಳಲಿ, ನಿಮಗೆ ಹೇಗೆ ಗೊತ್ತಾಗಲಿ ನಮ್ಮ ಹೃದಯದ ಭಾವ. ಆವಾಗ ಗೊತ್ತಾಯಿತು, ಅಬ್ಬಾ ಅಂದರೆ ಮಹಾತ್ಮರ ಹೃದಯ ಹೇಗಿರುತ್ತದೆ. ಅದಕ್ಕೊಂದು ಹೇಳ್ತಾರೆ, ಕಹಿನ ಜಾಯಿ ಜಸ ಸುಖಮನ ಮೋರೆ. ನಿಮ್ಮಂಥ ರಾಮಭಕ್ತನನ್ನು ಭೇಟಿ ಮಾಡಿದ್ದರೆ ನಮ್ಮ ಮನಸ್ಸು ಎಂದು ಆನಂದದಿಂದ ತುಂಬಿ ತುಳುಕುತ್ತಾ ಇದೆ. ಏನೆಂದು ಹೇಳಲಿ, ಎಷ್ಟು ಹೇಳಿದರೂ ಕಮ್ಮಿ. ಏಕೆ, ರಾಮಭಕ್ತರು ನೀವು ಭೇಟಿಯಾಗಿದ್ದೀರಿ, ಅದು ನನಗೆ ಆನಂದ. ರಾಮಚರಿತ ಅತಿ ಅಮಿತ ಮುನೀಸ ಕಹಿನ ಸ ಕಹಿ ಸತ ಕೋಟಿ ಅಹೇಸ. ರಾಮಚಂದ್ರ ಕಥಾ ಅಮಿತ ಅಂದರೆ ಮಿತವಿಲ್ಲ, ಅಮಿತ ಅಂದರೆ ಅನಂತವಾಗಿದೆ, ಅತ್ಯನಂತವಾಗಿದೆ, ಅಂದರೆ ಅನಂತ ಮಹಿಮೆ ಇದೆ. ಅದನ್ನು ಏನೆಂದು ಹೇಳಲಿ, ಕೋಟಿ ವರ್ಷ ಹೇಳುತ್ತಾ ಇದ್ದರೂ ಮುಗಿಯಲ್ಲ ಅಂಥ ರಾಮಚಂದ್ರನ ಮಹಿಮ. ಕಹಿನ ಸಕಹಿ ಸತ ಕೋಟಿಯ ಹೀಸ ಅಲ್ಲವೇ. ಒಂದು ನೋಡಿ, ಪ್ರೀತಿ ಇದ್ದರೆ ಹೇಳಿದ್ದನ್ನೇ ಮತ್ತೆ ಹೇಳ್ತೀವಿ, ಮತ್ತೆ ಹೇಳ್ತೀವಿ. ಇವರಿಗೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅನಿಸಲ್ಲ, ಅವನು ರಿಪೀಟೇ ಮಾಡ್ತಾನೆ, ಏನಿಲ್ಲ. ತುಳಸಿದಾಸ್ ಹೇಳ್ತಾನೆ, ಶೇಷ 1000 ಬಾಯಿದಿಂದ ಹೇಳ್ತಾನೆ. ಸರಸ್ವತಿ ಹೇಳ್ತಾರೆ, ಇಷ್ಟು ಹೇಳಿದರೂ ಮುಗಿಯಲ್ಲ ಅಂದರೆ ತೃಪ್ತಿ ಆಯಿತು, ಸಾಕಾಯಿತು ಅನಿಸಲ್ಲ ಅಷ್ಟೇ. ನೋಡಿ, ಅದೇ ಹೇಳ್ತಾನೆ, ಮತ್ತೆ ಹೇಳ್ತಾನೆ, ರಿಪೀಟ್ ಆಗ್ತಾನೇ ಇದೆ. ಕೇಳುವವರಿಗೆ ಪ್ರೀತಿ ಇದ್ದರೆ ಆ ರಿಪಿಟೇಷನ್ನಲ್ಲಿಯೂ ಅವರಿಗೆ ಆನಂದ. ಯಾರಿಗೆ ಭಕ್ತಿ ಇಲ್ಲವೋ, ಒಂದು ಸಲ ಹೇಳಿದಾರಲ್ಲ, ಮತ್ತೆ ಏನು ರಿಪೀಟ್ ಆಗ್ತಾಯಿದೆ, ಬೋರ್ ಆಗ್ತಾಯಿದೆ, ಮುಂದುವರಿಯಲಿ ಅನಿಸುತ್ತದೆ. ಅಂದರೆ ಅಲ್ಲಿ ಶಬ್ದವನ್ನೇ ನೋಡುತ್ತಾ ಇಲ್ಲ, ಶಬ್ದದ ಒಳಗಿನ ಆ ಭಕ್ತಿಯನ್ನು ನೋಡುವವನಿಗೆ ಎಷ್ಟು ರಿಪೀಟ್ ಆದರೂ ಈಗಲೇ ಕೇಳಿದ್ದೀನಿ ಅನಿಸುತ್ತದೆ. ಮತ್ತೆ ಕೇಳಿದರೆ ಈಗಲೇ ಕೇಳಿದ್ದೀನಿ ಅಂದರೆ ಎಷ್ಟು ಕೇಳಿದ್ದರೂ ಮುಗೀತು ಎಂದು ಅನಿಸಲ್ಲ, ಅದು ಅನಂತ. ಅದಕ್ಕೋಸ್ಕರ ಭಗವಂತನ ಮಹಿಮ ಎಷ್ಟು ಹೇಳಿದ್ದರೂ ಸಾಕಾಗಲ್ಲ. ಸರಸ್ವತಿ ಹೇಳಿದ್ದರೂ ಮುಗಿಯಲ್ಲ, ಶೇಷ ಹೇಳಿದ್ದರೂ ಮುಗಿಯಲ್ಲ, ಗಣಪತಿ ಹೇಳಿದ್ದರೂ ಮುಗಿಯಲ್ಲ, ಬ್ರಹ್ಮದೇವನ ಹೇಳಿದ್ದರೂ ಮುಗಿಯಲ್ಲ. ತುಳಸಿದಾಸ್ ಹೇಳ್ತಾರೆ, ಮುಗಿಯಲ್ಲ ಅಂದರೆ ಮನಸ್ಸಿಗೆ ಇಷ್ಟೇ ಆಯ್ತಲ್ಲ ಬಿಡು ಅಂದ ಅನಿಸಲ್ಲ. ಎಷ್ಟು ಕೇಳಿದರೂ ಇನ್ನೂ ಕೇಳಬೇಕು. ಇದು ಅನಂತ. ಅನಂತ ಅಂದರೆ ಹೇಗೆ? ಹೀಗೆ ಅನಂತ. ಕಹಿನ ಸ ಕಹಿ ಸತ ಕೋಟಿ ಅಹೀಸ. ಅಹೀಸ ಅಂದರೆ ಏನು? ಶೇಷ. ಒಂದು ಶೇಷನೇ ಅಲ್ಲ, ಕೋಟಿ ಶೇಷ. ಒಂದು ಶೇಷನಿಗೆ 1000 ತಲೆಗಳು. ಕೋಟಿ ಶೇಷ ಅಂದರೆ ಎಷ್ಟಾಗುತ್ತದೆ? 1000 × ಕೋಟಿ. 1000 ಕೋಟಿ ತಲೆಗಳಿಂದ ಹೇಳಿದ್ದರೂ ಮುಗಿಯಲ್ಲ. ಅದೆಲ್ಲ ತುಳಸಿದಾಸನ ಭಾವನೆ. ಆ ಭಾವ ಮನಸ್ಸಿನಲ್ಲಿ ಎಷ್ಟು ತುಂಬಿದೆ ಅಂದರೆ ಈಗ ಲೆಕ್ಕ ಎಷ್ಟು ಮಾಡಿದರೂ ಕಮ್ಮಿ ಅನಿಸುತ್ತದೆ. ಅದು ತುಳಸಿದಾಸ. ಈಗ ಅದು ಲೆಕ್ಕಕ್ಕೂ ಮೀರಿ ಇದೆ ಆ ಪ್ರೀತಿ. ಅದರಿಂದ ಈ ಕಥೆಯಲ್ಲಿ ಕಥೆಗೋಸ್ಕರ ಅಲ್ಲ, ಕಥೆ ಮೂಲಕ ಅದರಲ್ಲಿರುವ ಭಾವ ನೋಡಿ. ತದಪಿ ಜಥಾಶ್ರುತ ಕಹವು ಬಖಾನಿ. ಇಷ್ಟು ಹೇಳೋಕ್ಕಾಗಲ್ಲ, ಆದರೂ ನಾನು ಎಷ್ಟು ಕೇಳಿದ್ದೀನೋ ನನ್ನ ಗುರುವಿನಿಂದ ನಾನು ಅಷ್ಟೇ ಹೇಳ್ತೀನಿ. ನಾನು ತದಪಿ ಜಥಾಶ್ರುತ ಕಹವು ಬಖಾನಿ ಸುಮಿರಿ ಗಿರಾಪತಿ ಪ್ರಬುಧನುಪಾನಿ. ಆವಾಗ ನಾನು ಗಿರಾಪತಿ ಅಂದರೆ ಯಾರು? ಬ್ರಹ್ಮದೇವನನ್ನು, ಮತ್ತು ಧನುಪಾಣಿ ಅಂದರೆ ರಾಮಚಂದ್ರ, ಧನುಷ್ಪಾಣಿ ರಾಮಚಂದ್ರ. ಗಿರಾಪತಿ ಅಂದರೆ ಮಾತುಕಿಪತಿ ಯಾರು? ಮಾತುಕಿಪತಿ ಸರಸ್ವತಿ ಅಥವಾ ಬ್ರಹ್ಮದೇವ ಹೇಳಬಹುದು. ಅಂದರೆ ಬ್ರಹ್ಮದೇವನನ್ನು ಸ್ಮರಿಸಿಕೊಂಡು, ವಿಷ್ಣುವನ್ನು ರಾಮಚಂದ್ರನನ್ನು ಸ್ಮರಿಸಿಕೊಂಡು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ. ಸಾರದ ದಾರು ನಾರಿ ಸಮಸ್ವಾಮಿ ರಾಮ ಸೂತ್ರಧರ ಅಂತರಜಾಮಿ. ನೋಡಿ, ಶಾರದ ದಾರುನಾರಿ ಸಮಸ್ವಾಮಿ. ಶಾರದಾ ದಾರುನಾರಿ ಅಂದರೆ ಏನು ಬೊಂಬೆ? ಸೂತ್ರ ಅಲ್ಲ. ದಾರು ಅಂದರೆ ಕಟ್ಟಿಗೆ ಬೊಂಬೆ. ದಾರುನಾರಿ ಸಮಸ್ವಾಮಿ. ಸರಸ್ವತಿ ಅಂದರೆ ಇದೆಲ್ಲ, ಈಗ ಈ ವಿದ್ಯೆ ಎಲ್ಲ ಅದು ಬೊಂಬೆ. ಸೂತ್ರಧಾರ ಅಂತರ್ಜಾಮಿ ರಾಮ ಅಂದರೆ ನಾನು ಹೇಳುವ ಈ ಮಾತೆಲ್ಲ ಸರಸ್ವತಿ. ಇದಕ್ಕೆ ಒಳಗೆ ಹೃದಯದಲ್ಲಿ ಕೂತ್ಕೊಂಡು ರಾಮಚಂದ್ರನೇ ನನ್ನಿಂದ ಹೇಳಿಸ್ತಾ ಇದ್ದಾನೆ, ನಾನು ಹೇಳ್ತಾ ಇಲ್ಲ. ಒಂದೊಂದು ಮಾತು ಅವರು ಏನು ಹೇಳಿಸ್ತಾರೋ ನಾನದು ಹೇಳ್ತೀನಿ ಅಷ್ಟೇ. ಅಂದರೆ ರಾಮಚಂದ್ರನಿಗೆ ನನ್ನನ್ನು ಸಮರ್ಪಿಸಿಕೊಂಡೇ ನೀವು ಏನು ಹೇಳಿಸಿದ್ದರೆ ಅದು ಹೇಳ್ತೀನಿ.
ಅಷ್ಟೇ. ರಾಮಸೂತ್ರಧಾರ ಅಂತರಜಾಮಿ ಜಹಿ ಪರ ಕೃಪಾ ಕರಹಿ ಜನು ಜಾನಿ ಕಬಿವುರ ಅಜಿರನ ಚಾವಹಿ ಬಾನಿ. ಜಹಿ ಪರ ಕೃಪಾ ಕರಹಿ ಜನು ಜಾನಿ, ಯಾರ ಮೇಲೆ ರಾಮಚಂದ್ರನ ಕೃಪಾ ಇರುತ್ತದೋ ಕಬಿವುರ ಅಜಿರನ ಚಾವಹಿ ಬಾನಿ. ಅದರಿಂದ ಕವಿ ಹೃದಯದಲ್ಲಿ ಆ ವಾಕು ಹಾಗೆ ಏನದು ನಚಾವಹಿ ಅಂದರೆ ನಾಟಕ ಆಡ್ತದೆ, ನಾಟ್ಯ ಮಾಡ್ತದೆ. ಅಂದರೆ ಬಾಯಿ ನಾಟ್ಯ ಆಗುತ್ತದೆ ಕವಿ ನಾಟ್ಯ. ರಾಮಚಂದ್ರ ಹೇಗೆ ಆಡಿಸ್ತಾನೋ ಹಾಗೆ ಆಡ್ತಾನೆ. ಪ್ರಣವಹು ಸ್ವಯಿ ಕೃಪಾಲ ರಘುನಾಥ, ಅಂಥ ಕೃಪಾಲನಾದ ರಾಮಚಂದ್ರನನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ. ಬರನವು ಬಿಸದ ತಾಸು ಗುಣಗಾಥ, ಅವರ ಗುಣಗಾಥ ನಾನು ಹೇಳ್ತೀನಿ. ಪರಮ ರಮ್ಯಗಿರಿ ಬರು ಕೈಲಾಸು ಸದಾ ಜಹಾ ಶಿವ ಉಮಾ ನಿವಾಸು. ಇದು ಪರಮ ರಮ್ಯವಾದ ಕಥೆ ಇದು. ಗಿರಿಬರು ಕೈಲಾಸದಲ್ಲಿ ಸದಾ ಜಹಾ ಶಿವ ಉಮಾ ನಿವಾಸು. ಸಿದ್ಧಿ ತಪೋದನ ಜೋಗಿ ಜನ ಸುರಕಿನ್ನರ ಮುನಿ ಬೃಂದ ಬಸಹಿತಃ ಸುಕೃತಿ ಸಕಲ ಸೇವಹಿ ಸಿಖ ಸುಖ ಕಂದ. ಕೈಲಾಸದಲ್ಲಿ ಒಂದು ಸಲ ಇದು ನಡೆಯಿತು. ಶಿವ ಇದ್ದಾನೆ, ಉಮಾ ಸಮೇತವಾಗಿ ಅಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಅಲ್ಲಿ ಸಿದ್ಧರು, ತಪಸ್ವಿಗಳು, ಯೋಗಿಗಳು, ಭಕ್ತರು ಎಲ್ಲ ಶಿವನ ಜೊತೆಗೆ ಅವರು ಭಕ್ತಿಗೆ ಫಲವಾಗಿ ಇಲ್ಲಿ ಕೈಲಾಸಕ್ಕೆ ಬಂದು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಬಸಹಿತಃ ಸುಕೃತಿ ಸಕಲ, ಪೂರ್ವಜನ್ಮ ಪುಣ್ಯವೆಲ್ಲ ಪಡ್ಕೊಂಡು ಇಲ್ಲಿಗೆ ಕೈಲಾಸಕ್ಕೆ ಬಂದರು. ಇಲ್ಲಿ ಕೇವಲ ಸಾತ್ವಿಕವಾದ ಶುದ್ಧ ನಿರ್ಮಲವಾದ ಪ್ರೇಮ ಇರುತ್ತದೆ. ರಾಗಿಗಳು, ಅಹಂಕಾರಿಗಳು, ಕ್ರೋಧಿಗಳು, ಲೌಕಿಕ ಭೋಗಿಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ. ಕೇವಲ ಶುದ್ಧ ನಿರ್ಮಲ ಪ್ರೇಮ ಭಕ್ತಿ ಇರುವವರಿಗೆ ಇಲ್ಲಿ ಅವಕಾಶ. ಸೇವಹಿ ಸುಖ ಕಂದ, ಆನಂದ ಸ್ವರೂಪನಾಗಿರುವ ಶಿವನನ್ನು ಸೇವಿಸುತ್ತಾ ಇಲ್ಲಿರುತ್ತಾರೆ ಅಂಥ ಋಷಿಗಳು, ಮುನಿಗಳು. ಹರಿಹರ ವಿಮುಖ ಧರ್ಮರತಿನಾಹಿ, ಶಿವನಿಗೆ ವಿರುದ್ಧ ಅಥವಾ ವಿಷ್ಣುವಿಗೆ ವಿರುದ್ಧವಾಗಿದ್ದರೆ ಧರ್ಮ ಆಚರಿಸೋಕ್ಕಾಗಲ್ಲ, ಧರ್ಮನೇ ಆಗಲ್ಲ. ನೀವು ಶಿವನಿಗೆ ವಿಷ್ಣುವಿಗೆ ವಿರುದ್ಧವಾಗಿದ್ದೀಯಾ, ನಿಮ್ಮ ಕೈಯಲ್ಲಿ ಧರ್ಮ ಆಗಲ್ಲ, ಧರ್ಮ ನಾಶವಾಗೇ ಬಿಡ್ತದೆ. ಹರಿಹರ ವಿಮುಖ ಧರ್ಮರತಿನಾಹಿ ತೇನ ರತಃ ಸಪನೆ ಹುನಹಿ ಜಾಹಿ. ಅಂಥವರು ಪುಣ್ಯ ಮಾಡೋಕ್ಕಾಗಲ್ಲ, ಅಂಥವರು ಕೈಲಾಸಕ್ಕಾಗಲಿ ವೈಕುಂಠಕ್ಕಾಗಲಿ ಹೋಗುವುದೇ ಇಲ್ಲ. ತಿಹಿಗಿರಿ ಪರ ಬಟ ಬಿಟಪ ಬಿಸಾಲ ನಿತನು ತನ ಸುಂದರ ಸಬಕಾಲ. ಆ ಪರ್ವ ಗಿರಿ ಅಂದರೆ ಕೈಲಾಸಗಿರಿಯಲ್ಲಿ ಒಂದು ಸುಂದರವಾದ ವಿಟಪ ಅಂದರೆ ಮರ, ಪಟಪಿಟಪ ಅಂದರೆ ವಟವೃಕ್ಷ ಇರುತ್ತದೆ. ಬಿಸಾಲ ಒಂದು ದೊಡ್ಡ ಆಲಮರ ಅದೇನು ಹೇಳ್ತಾ ಆಲಮರನೇನು? ಆಲಮರ ದೊಡ್ಡದು ಅಂದರೆ ಎಲ್ಲಿ ಕೂತಿದ್ದರೆ 1 ಕಿಲೋಮೀಟ್ರ್ವರೆಗೂ ಹೋಗ್ತದೆ. 1 ಕಿಲೋಮೀಟ್ರ್ವರೆಗೂ ನೆರಳು ಸುಂದರವಾಗಿರುತ್ತದೆ. ಅದರ ಕೆಳಗೆ ಎಷ್ಟು ಜನರಾದರೂ ಋಷಿಗಳು, ಮುನಿಗಳು ಸಾವಿರ ಕೂತಿರ್ಬೋದು ಅಲ್ಲವೇ. ತಿಹಿಗಿರಿ ಪರಬಿಟಪ ಬಿಸಾಲ ನಿತನು ತನ ಸುಂದರ ಸಬಕಾಲ. ಅದು ಎಂದಿಗೂ ಸುಂದರವಾಗಿರುತ್ತದೆ ಎಲ್ಲ ಕಾಲಗಳಲ್ಲಿ. ನಮ್ಮ ಇಲ್ಲಿ ಭೂಲೋಕದ ಮರ ಹೇಗಿರುತ್ತದೆ? ವಸಂತ ಋತು ಚೈತ್ರ ಮಾಸಕ್ಕೆ ಮುಂಚೆ ಎಲೆಗಳೆಲ್ಲ ಹೋಗಿ ಮೋಡಾಗಿಬಿಡ್ತವೆ. ನಂತರ ಚೈತ್ರ ಮಾಸದಲ್ಲೆಲ್ಲ ಹೊಸ ಎಲೆಗಳು ಬರುತ್ತವೆ. ಇನ್ನೊಂದು ಮಳೆಗಾಲದಲ್ಲಿ ಮಳೆ ಹೆಚ್ಚಾಗ್ತದೆ. ಹಾಗೇನಲ್ಲ, ಎಲ್ಲ ಕಾಲದಲ್ಲಿ ಹಸಿರೇ ಇರುತ್ತದೆ. ಸರ್ವಕಾಲ ಮರದು ಕೈಲಾಸ ವೈಕುಂಠದ ಮಹಿಮೆನೇ ಅಂಥದ್ದು. ಎಲ್ಲ ಕಾಲದಲ್ಲಿ ಒಂದೇ ಬಗೆ ಇರುತ್ತದೆ. ಸೊ ತೇನರ ನಿತನೂತನ ಸುಂದರ ಸಬಕಾಲ. ಸಬ್ಕಾಲ ಅಂದರೆ ಸಬ್ಕಾಲ್ಮೆ, ಎಲ್ಲ ಕಾಲದಲ್ಲಿ ಒಂದೇ ಬಗೆ ಇರುತ್ತದೆ. ತ್ರಿವಿಧ ಸಮೀರ ಸುಶೀತಲ ಛಾಯ, ತಂಪಾದ ಛಾಯ ಇರುತ್ತದೆ, ನೆರಳು. ತ್ರಿವಿಧ ಸಮೀರ, ಅಲ್ಲಿ ಗಾಳಿ ಬೀಸುತ್ತದಂತೆ, ಎಂದಿಗೂ ಗಾಳಿ ಬೀಸುತ್ತದೆ. ನಿಮಗೆ AC ಬೇಡ. ಅಲ್ಲಿ ಹೇಗಿರುತ್ತದೆ ಗಾಳಿ? ತಂಪಾಗಿ ಗಾಳಿ ಬೀಸುತ್ತೆ. ಹೆಚ್ಚು ಚಳಿ ಇಲ್ಲ, ಹೆಚ್ಚು ಬಿಸಿ ಇಲ್ಲ, ಸ್ವಲ್ಪ ಒಂದು ಕೂಲ್ ಬೇರೆ, ಕೋಲ್ಡ್ ಬೇರೆ. ಇಂಗ್ಲೀಷ್ನಲ್ಲಿ ಕೂಲ್ ಅಂದರೆ ತಂಪಾಗಿರುತ್ತದೆ, ಚಳಿ ಆಗಿರಲ್ಲ. ಇನ್ನೊಂದು ಗಾಳಿ 3 ಬಗೆ ಇರಬೇಕು. ಅಂದ್ರೇನು? ಶೀತಲ, ಮಂದ, ಸುಗಂಧ. ಶೀತಲ ಅಂದರೆ ತಂಪಾಗಿರುತ್ತದೆ, ಮಂದ ಅಂದರೆ ಜೋರಾಗಿ ಬೀಸಿದ್ದರೂ ತಡ್ಕೊಳ್ಳೋಕ್ಕಾಗಲ್ಲ, ಏನು ಬೀಸದಿದ್ದರೂ ಆಗಲ್ಲ. ಒಂದು ನಿಧಾನವಾಗಿ ಸ್ವಲ್ಪ ಬೀಸಬೇಕು. ಅಂದ್ರೇನು? ಪಕ್ಕಕ್ಕೆ ಫ್ಯಾನ್ ನೋಡಿ, ಇದು ಜೋರಾಗಿ ಶಬ್ದ ಮಾಡ್ತದೆ, ಜೋರಾಗಿ ಅಂದರೆ ಪುಸ್ತಕನೇ ಎದ್ದು ಹೋಗ್ತದೆ. ಹಾಗಾಗಿರಬಾರ್ದು, ಸ್ವಲ್ಪ ಕಮ್ಮಿ ಇರಬೇಕು. ಅಂದ್ರೇನು? ಮಂದಗತಿ, ಮಂದವಾಗಿ ಬೀಸುತ್ತದೆ, ತಂಪಾಗಿ ಬೀಸುತ್ತದೆ, ಸುಗಂಧವಾಗಿ ಬೀಸುತ್ತದೆ. ಗಾಳಿ 3 ಇರಬೇಕು. ವೈಕುಂಠದಲ್ಲಿ, ಕೈಲಾಸದಲ್ಲಿ ಈ 3 ಎಂದಿಗೂ ಇರುತ್ತದಂತೆ. ಮಂದ ಸುಗಂಧನೂ ಅಲ್ಲ, ಶೀತಲ ಮಂದ ಸುಗಂಧ ಗಾಳಿ ಬೀಸಬೇಕು.
ಅದು ತ್ರಿವಿಧ ಸಮೀರ, ಇದು 3 ಬಗೆಯಾದ ಸಮೀರ ಅಂದರೆ ಗಾಳಿ, 3 ಬಗೆಯಾದ 3 ಗುಣಗಳುಳ್ಳ ಗಾಳಿ ಅಲ್ಲಿ ಬೀಸುತ್ತದೆ. ತ್ರಿವಿಧ ಸಮೀರ ಸುಶೀತಲ ಛಾಯಾ, ಒಳ್ಳೆಯ ನೆರಳು ಇರುತ್ತದೆ. ಶಿವ ವಿಶ್ರಾಮ ಬಿಟಪ ಶ್ರುತಿಗಾಯ, ಶಿವ ಅದರ ಕೆಳಗೆ ವಿಶ್ರಾಂತಿ ಮಾಡ್ಕೊಳ್ತಾನೆ. ಒಳ್ಳೆಯ ಆಸನ ಮೇಲೆ ಕೂತಿದ್ದರೆ ಅಬ್ಬಾ, ಆ ಶಿವನ ಎದುರಾಗಿ ಕೂತಿದ್ದರೆ ಈ ಪ್ರಪಂಚದಲ್ಲಿ ಯಾವುದು ಬೇಕಾಗಿಲ್ಲ. ಶ್ರುತಿಗಾಯ, ಸಾಕ್ಷಾತ್ ವೇದವೇ ಹೇಳುತ್ತಾ ಇದೆ. ಏಕ ಭಾರತೆ ಹಿತ, ಇಷ್ಟ ಇದು ಶಿವ ಅಲ್ಲಿ ಕೂತಿದ್ದಾನೆ ಕೈಲಾಸದಲ್ಲಿ, ಇಷ್ಟ ಹೇಳಿ. ಈಗ ಮುಂದಿನ ನೋಡು. ಏಕ ಭಾರತೆ ಹಿತರ ಪ್ರಭು ಗಯವು ತರುಬಿಲೋ ಕಿವುರ ಅತಿ ಸುಖ ಭಯವು. ಒಂದು ಸಲ ಅಲ್ಲಿ ಪ್ರಭು ಹೋಗಿದ್ದಾನೆ. ಪ್ರಭು ಅಂದರೆ ಯಾರು? ತರುಬಿಲೋ ಕಿವುರ ಅತಿ ಸುಖ ಭಯವು. ನಿಜ ಕರಡಾಸಿ ನಾಗರಿಪು ಚಾಲ ಬಯಟೆ ಸಹಜ. ಶಂಭು ಪ್ರಭು ಅಂದರೆ ಶಿವನೇ. ಒಂದು ಸಲ ಶಿವ ಆ ಮರ ಕೆಳಗೆ ಕೂತಿದ್ದಾನೆ. ಮರ ನೋಡಿದ್ದರೆ ಅವರಿಗೆ ಆನಂದವನಿಸಿತು, ಮೂಡು ಬಂತು, ಇಲ್ಲೇ ಕೂತಿರೋಣ. ನಿಜ ಕರಿಡಾಸಿ ನಾಗರಿಪು ಚಾಲ, ತನ್ನ ಏನಿರ್ತದೆ ನಾಗ ಇರುತ್ತಾನೆ, ನಾಗ ಇಟ್ಕೊಂಡ. ಬಯಟೆ ಸಹಜಹಿ ಶಂಭು ಕೃಪಾಲ, ತನ್ನ ತಲೆ ಮೇಲೆ ನಾಗ ಇರುತ್ತದಲ್ಲ ಹಾಗೆ ಅದೆಲ್ಲ ಇಟ್ಕೊಂಡು ಅದೇ ಎಲ್ಲ ಸರಿ ಮಾಡಿಕೊಂಡು ಅಲ್ಲೇ ಕೂತಿದ್ದಾನೆ. ಕುಂದ ಇಂದುದರ ಗೌರ ಶರೀರ, ಹೇಗಿರುತ್ತಾನೆ ಕುಂದ, ಇಂದು, ಗೌರ. ಚಂದ್ರ ಹೇಗಿರುತ್ತಾನೋ ಆ ಬಣ್ಣ ಇದ್ದಾನಂತೆ ಶಿವ, ಚಂದ್ರನ ಬಣ್ಣ. ಕುಂದ ಇಂದು ದರ ಗೌರ ಶರೀರ. ಭುಜ ಪ್ರಲಂಬ ಪರಿಧನ ಮುನಿಚೀರ, ಭುಜಗಳು ಎಷ್ಟು ಪ್ರಲಂಬವಾಗಿವೆ. ಮುನಿಗಳ ವಸ್ತ್ರ ಧರಿಸಿದ್ದಾನೆ. ಚೀರ ಅಂದರೆ ವಸ್ತ್ರ. ತರುಣ ಅರುಣ ಅಂಬುಜ ಸಮಚರಣ, ಕಾಲು ಹೇಗಿವೆ ಅಂದರೆ ತರುಣ ಕಾಲು, ಯುವಕನ ಕಾಲುಗಳೇ ಇವೆ. ಅರುಣ ಅಂಬುಜ ಅಂದರೆ ತಾವರೆ, ಕೆಂಪು ತಾವರೆ ಇರುತ್ತದೆ ಹಾಗಿದ್ದಂತೆ ಅವರ ಕಾಲು. ಶಿವ ಹೇಗಿದ್ದಾನೆ ಅಲ್ಲಿ. ತರುಣ ಅರುಣ, ಕೆಂಪು ತಾಮರೆ ಇರುತ್ತದೆ ಹಾಗೆ ಅವರ ಕಾಲುಗಳಿವೆ ಅಂತೆ. ನಖದುತಿ ಭಗತ ಹೃದಯ ತಮಹರನ, ಇಕ ಅದೇನು ಉಗುರುಗಳು ಹೇಗಿವೆ ಅಂದರೆ ಒಂದು ಕಾಂತಿ, ಒಂದೊಂದು ಉಗುರು ಒಂದೊಂದು ತೇಜಸ್ಸಿನ ದೀಪ, ಹಾಗೆ ದೀಪಜ್ವಾಲ ಇರುತ್ತದೆ ನೋಡಿ. ಅಂದರೆ ಬಣ್ಣದಲ್ಲೇ, ಬಿಸಿ ಏನಿರಲ್ಲ ಬಟ್ ಬಣ್ಣದಲ್ಲಿ ಅಷ್ಟು ಚಮಕ್, ಅಂದರೆ ಅದು ಏನು ಹೇಳ್ತಾರೆ, ಹೊಳೆಯುತ್ತದೆ. ದ್ಯುತಿ ಭಗತ ಹೃದಯ ತಮಹರನ, ಆ ಪಾದಗಳು, ಆ ನಖ ಅಂದರೆ ಆ ಉಗುರಿನ ಕಾಂತಿ ನೋಡಿಬಿಟ್ಟರೆ ಭಕ್ತರ ಅಜ್ಞಾನವು ದುಃಖವೇ ಹೋಗಿಬಿಡ್ತದಂತೆ. ಭುಜಗ ಭೂತಿ ಭೂಷಣ ತ್ರಿಪುರಾರಿ, ಆ ಹಾವುಗಳೇ ಅವನಿಗೆ ಆಭರಣಗಳು. ಆನನು ಸರದ ಚಂದ ಛಬಿಹಾರಿ, ಮುಖವೇನೋ ಶರತ್ಕಾಲದಲ್ಲಿ, ಶರತ್ಕಾಲ ಅಂದರೆ ಆಶ್ವಯುಜ ಮಾಸ ಕಾರ್ತಿಕ ಮಾಸದಲ್ಲಿ ಚಂದ್ರ ಹೇಗಿರುತ್ತಾನೆ ನೋಡಿ, ಫುಲ್ ಇರುತ್ತಾನೆ, ಹೆಚ್ಚಿನ ಪ್ರಕಾಶವಂತನಾಗಿರುತ್ತಾನೆ, ಸುಂದರವಾಗಿರುತ್ತಾನೆ. ಚಂದ್ರನು ಪೌರ್ಣಿಮಾ ದಿವಸ ಚೆನ್ನಾಗಿರುತ್ತಾನೆ, ಸುಂದರವಾಗಿ. ಅದಕ್ಕಿಂತ ಹೆಚ್ಚಿನದು ಏನದು ಶರತ್ಕಾಲ ಅಂದ್ರೇನು, ಆಶ್ವಯುಜ ಪೌರ್ಣಿಮಾ ಕಾರ್ತಿಕ ಪೌರ್ಣಿಮಾ. ಆಶ್ವಯುಜ ಪೌರ್ಣಿಮಾ ಕಾರ್ತಿಕ ಪೌರ್ಣಿಮಕ್ಕೆ ಚಂದ್ರನು ಇನ್ನು ಸ್ಪೆಷಲ್ ಸುಂದರವಾಗಿರುತ್ತಾನೆ. ಅದರಿಂದ ಶರದ್ ಚಂದ ಛಬಿಹಾರಿ, ಅವರ ಮುಖ ಶರತ್ಕಾಲ ಚಂದ್ರನ ಹಾಗೆ ಶಿವ ಇದ್ದಾನೆ. ಜಟ ಮುಕುಟ ಸುರ ಸರಿತ ಸರ, ತಲೆ ಮೇಲೆ ಜಟ ಕಿರೀಟವಾಗಿದೆ. ಸುರ ಸರಿತ ಸರ, ತಲೆ ಮೇಲೆ ಏನಿದೆ ಗಂಗಾ ಹೀಗೆ ಹಾರುತ್ತಾ ಇದೆ, ಮೇಲೆ ಹೋಗಿ ಗಂಗಾ ಕೆಳಗೆ ಹಾರುತ್ತದೆ. ಲೋಚನನ್ನಲ್ಲಿನ ಬಿಸಾಲ, ಕಣ್ಣುಗಳು ಹೇಗಿವೆ, ಒಂದು ತಾವರೆ ಹಾಗ ಇವೆ, ಅಷ್ಟೇ ದೊಡ್ಡ ಕಣ್ಣುಗಳಿವೆ. ನೀಲಕಂಠ ಲಾವಣ್ಯ ನಿಧಿ, ಚಂದ್ರ ಅಂದರೆ ನೀಲಕಂಠ, ಶಿವ ಅಂದರೆ ಏನನ್ಕೊಂಡಿದ್ದೀರಿ, ಸೌಂದರ್ಯ ನಿಧಿ. ಹಿಂದೇನು ಹೇಳಿದ್ದಾರೆ, ಅಬ್ಬಾ ಇವನೇನು ಹೇಗಿದ್ದಾನೆ, ಈಗ ಹೇಳ್ತಾನೆ ನೋಡಿ, ಸೌಂದರ್ಯ ನಿಧಿ ಶಿವ ಅಂದರೆ. ನೀಲಕಂಠ ಲಾವಣ್ಯ ನಿಧಿ, ನೀಲಕಂಠ ಲಾವಣ್ಯ ನಿಧಿ. ಸೋಹ ಬಾಲ ಬಿದು ಬಾಲ, ತಲೆ ಮೇಲೆ ಒಂದು ಸಣ್ಣ ಚಂದ್ರ ಇದ್ದಾನೆ. ಸಣ್ಣ ಅಂದ್ರೇನು, ದ್ವಿತೀಯ ತೃತೀಯ ಚಂದ್ರ ಇರುತ್ತಾನೆ ನೋಡಿ, ಸ್ವಲ್ಪ ಚಿಕ್ಕ ಚಂದ್ರ, ಪೂರ್ಣ ಚಂದ್ರ ಅಲ್ಲ. ಚಿಕ್ಕ ಅಂದರೆ ಏನೋ ತೃತೀಯನೋ ಪಂಚಮಿವರೆಗೋ ಇರಬಹುದು. ಸಣ್ಣ ಚಂದ್ರ ಎಲ್ಲ ತಲೆ ಮೇಲೆ ಇರುತ್ತಾನೆ. ಗಂಗಾ ನದಿ ಇರುತ್ತದೆ, ಜಟ ಇದೆ, ಹಾವಿದೆ. ಈಗ ಇದು ನೋಡು ಚಂದ್ರನ, ಸೂರ್ಯ, ಇದು ಶಿವನ ವರ್ಣನ. ಬೈಠೆ ಸೋಹ ಕಾಮರಿಪು ಕಯಸೆ, ಇವನು ಕಾಮರಿಪು ಅಂಥವನನ್ನು, ಅವನಿಗೆ ಕಾಮ ಇಲ್ಲ. ಶಿವನನ್ನು ನೋಡಿದ್ದರೆ ಯಾರಿಗೂ ಕಾಮ ಹುಟ್ಟಲ್ಲ, ಭಕ್ತಿ ಇರುತ್ತದೆ, ಕಾಮವೆಲ್ಲ ಹೋಗಿಬಿಡ್ತದೆ. ಬೈಠೆ ಸೋಹ ಕಾಮರಿಪು ಕಯಸೆ, ಈ ಕಾಮರಿಪು ಕಾಮಶತ್ರುವು ಶಿವ ಹೇಗೆ ಕೂತಿದ್ದಾನೆ ನೋಡು. ಧರೆ ಶರೀರು ಶಾಂತರಸು ಜಯಸೆ, ನೋಡಿದ್ದರೆ ಒಂದು ಶಾಂತರಸ ಇದ್ದಾನೆ, ಸಮಾಧಾನ.
ಅವನು ಶರೀರ ನೋಡಿಬಿಟ್ರೆ ಕೂತಿದ್ದು ಏನಂದರೆ ಶಾಂತರಸವೇ ಬಂದು ಅಲ್ಲಿ ಕುಳಿತಿದೆ ಅವತಾರ ತಗೊಂಡು ಎಂದು. ಶಾಂತ ಅಂದರೆ ಮನಸ್ಸು ಸಮಾಧಾನ, ಪ್ರಸನ್ನತ, ಆನಂದವಾಗಿದೆ. ಆನಂದ ರಸವೇ ಅಲ್ಲಿ ಕುಳಿತಿದೆ ಅಂತದ್ದಿದೆ. ಅವನು ನೋಡಿದ್ರೆ ಸಾಕು, ನೋಡುವವರಿಗೆಲ್ಲರಿಗೆ ಆನಂದವೇ ಆನಂದ. ಪಾರ್ವತಿ ಬಲ ಅವಸರು ಜಾನಿ. ಈ ಸಮಯದಲ್ಲಿ ಪಾರ್ವತಿಯು ಅಲ್ಲೇ ಕುಳಿತಿದ್ದಾಳೆ. ಅವಳೇನು ಹೇಳ್ತಾನೆ, ಪಾರ್ವತಿ ಇದೇ ಸರಿಯಾದ ಅವಕಾಶ. ಅವಸರು ಅಂದರೆ ಒಳ್ಳೆಯ ಚಾನ್ಸ್. ಪಾರ್ವತಿ ಬಲ ಅವಸರು ಜಾನಿ ಗಯೇ ಸಂಭುಪಹಿ ಮಾತು ಭವಾನಿ. ಈ ಮಾತು ಭವಾನಿ ಪಾರ್ವತಿ ಇದೇ ಸರಿಯಾದ ಸಮಯ, ಒಳ್ಳೆಯ ಚಾನ್ಸ್ ಎಂದು ನೋಡಿಕೊಂಡು ಶಿವ ಒಳ್ಳೆಯ ರಿಲ್ಯಾಕ್ಸ್ ಆಗಿದ್ದಾನೆ, ಬೇರೆ ಏನು ಕೆಲಸ ಇಲ್ಲ, ಅದರಿಂದ ಬಂದು ತಾನು ಕೂತಿದ್ದಾಳೆ. ಜಾನಿ ಪ್ರಿಯ ಆದರು ಅತಿ ಕೀನಃ. ತನಗೆ ಅತ್ಯಂತ ಪ್ರಿಯ ಪಾರ್ವತಿ ದೇವಿ ಎಂದು ಅವಳಿಗೋಸ್ಕರ ತನ್ನ ಸ್ಪೆಷಲ್ ಆಸನ ಕೊಟ್ಟರಂತೆ ತನ್ನ ಪಕ್ಕಕ್ಕೆ. ಸ್ಪೆಷಲ್ ಆಸನ, ತಾನು ಯಾವ ಆಸನ ಮೇಲೆ ಕೂತಿರ್ತಾನೋ ಅಂಥದ್ದು ಆಸನ ನೋಡಿ. ಪ್ರಿಯ ಜಾನಿ ಪ್ರಿಯ ಆದರೂ ಅತಿ ಕೀನಃ. ವಿಶೇಷ ಆದರದಿಂದ ಮಾತಾಡಿಸಿದಂತೆ ಪಾರ್ವತಿಯನ್ನು. ವಾಮ ಭಾಗ ಆಸನು ಕರದೀನಃ. ತನ್ನ ವಾಮಭಾಗ ಅಂದರೆ ಏನು ಹೇಳ್ತಾರೆ, ಎಡಗಡೆ, ಆ ಎಡಪಕ್ಕದಲ್ಲಿ ಅಲ್ಲಿ ಒಂದು ಒಳ್ಳೆಯ ಆಸನ ಕೊಟ್ಟರು. ಆ ಆಸನದಲ್ಲಿ ಪಾರ್ವತಿ ಕೂತಿದ್ದಾಳೆ. ಬೈಠಿ ಶಿವ ಸಮೀಪ ಹರ್ಷಾಯಿ. ಶಿವನ ಪಕ್ಕಕ್ಕೆ ಕೂತ್ಕೊಂಡರೆ ಪಾರ್ವತಿ ದೇವಿಗೆ ಆನಂದವಾಯಿತಂತೆ. ನೋಡಿ, ಹರ್ಷ. ಪೂರ್ವ ಜನ್ಮ ಕಥಾ ಚಿತ್ತ ಚಾಯ್. ಪೂರ್ವಜನ್ಮನ ಕಥಾ ನೆನಪಾಯಿತಂತೆ ಆ ಸತಿದೇವಿರುವ. ಪತಿ ಹಿಯ ಹೇತು ಅಧಿಕ ಅನುಮಾನಿ ಬಿಹಸಿ ಉಮಾ ಬೋಲಿ ಪ್ರಿಯ ಬಾನಿ. ಅದೇ ಪತಿಪ್ರಿಯ, ಪತಿ ನನ್ನನ್ನು ಈಗ ಮಾತ್ರ ಹಿಂದಿನಕ್ಕಿಂತ ಹೆಚ್ಚಿನ ಪ್ರೀತಿಯಿಂದ ನೋಡ್ತಾ ಇದ್ದಾಳೆ ಎಂದು ತಿಳ್ಕೊಂಡು, ಅನುಮಾನಿ ಅಂದರೆ ಗೆಸ್ ಮಾಡಿ, ಅಂದರೆ ಶಿವನಿಗೆ ನೆನಪಾಗಿರಬಹುದು ಹಿಂದಿನ ಜನ್ಮ, ಅದರಿಂದ ಆವಾಗಕ್ಕಿಂತ ಈವಾಗ ಹೆಚ್ಚಿನ ಪ್ರೀತಿಯಿಂದ ನೋಡ್ತಾ ಇದ್ದಾನೆ ನನ್ನನ್ನು. ಮೊದಲೇನೋ ತಾನು ಹೋಗಿ ಕೈಲಾಸಕ್ಕೆ ಹೋದ ನಂತರ ಧ್ಯಾನದಲ್ಲಿ ಕೂತಿದ್ದಾನೆ, ಸತಿ ಬಂದಿದ್ದಳೋ ಹೋಗಿದ್ದಳೋ ಏನು ನೋಡ್ತಾನೇ ಇಲ್ಲ. ಈಗ ಮಾತ್ರ ಹಾಗಲ್ಲ, ನೋಡ್ತಾ ಇದ್ದಾನೆ, ಕರೆಯುತ್ತಾ ಇದ್ದಾನೆ, ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾನೆ, ಮುಖ ನೋಡಿ ಮಾತಾಡ್ತಾ ಇದ್ದಾನೆ. ಅದು ಅವನಿಗೆ ಏನು ಪಾರ್ವತಿ ಕನಸಿತು, ಆಹಾ ಇವತ್ತೇನೋ. ಅದಕ್ಕಿಂತ ಪಾರ್ವತಿ ನಕ್ಕಿತಂತೆ, ಹಿಂದೆ ಹಾಗೆ ನೋಡಿದ್ದ ಹೀಗೆ ನೋಡ್ತಾ ಇದ್ದಾನೆ ನೋಡಿ. ಬಿಹಸಿ ಉಮಾ ಬೋಲಿ ಪ್ರಿಯ ಬಾನಿ. ಪ್ರಿಯ ಮಾತು ಹೇಳ್ತಾ ಇದ್ದಾಳೆ. ಕಥಾ ಜ ಸಕಲ ಲೋಕಹಿತಕಾರಿ. ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ, ರಾಮಚಂದ್ರನ ಕಥಾ ಕೇಳ್ತಾ ಇದ್ದಾಳೆ. ಎಲ್ಲಕ್ಕೆ ಲೋಕಕ್ಕೆ ಅನುಗ್ರಹ ಮಾಡುವಂಥ ರಾಮಕಥಾ ಕೇಳ್ತಾ ಇದ್ದಾಳೆ. ಕಥಾ ಜ ಸಕಲ ಲೋಕಹಿತಕಾರಿ ಸ್ವಯಿಪು ಚನಚಹ ಶೈಲಕುಮಾರಿ. ಅಂದರೆ ಲೋಕಕ್ಕೆ ಕಲ್ಯಾಣ ಮಾಡುವಂಥ ರಾಮಚಂದ್ರನ ಕಥನೇ ಕೇಳಬೇಕು ಎಂದು ಶೈಲಕುಮಾರಿ ಅಂದ್ಕೊಂಡ. ವಿಶ್ವನಾಥ ಮಮನಾಥ ಪುರಾರಿ. ಪ್ರಶ್ನೆ ಮಾಡ್ತಾ ಇದ್ದಾರೆ, ಓ ಮಮನಾಥ ವಿಶ್ವನಾಥ, ನೀವು ವಿಶ್ವನಾಥ ನನಗೂ ನಾಥ. ಓ ಪುರಾರಿ, ತ್ರಿಭುವನ ಮಹಿಮಾ ಬಿದಿತ ತುಮ್ಹಾರಿ. ನಿಮ್ಮ ಮಹಿಮಾ 3 ಲೋಕಗಳಲ್ಲಿ ಗೊತ್ತು. ಎಲ್ಲ ದೇವರಿಗೆ, ಋಷಿಗಳಿಗೆ, ಮುನಿಗಳಿಗೆ, ಮನುಷ್ಯರಿಗೆ ಎಲ್ಲರಿಗೆ ನಿಮ್ಮ ಮಹಿಮಾ ಗೊತ್ತು. ಚರ ಅರು ಅಚರನ. ಇದು ಪಾರ್ವತಿ ದೇವಿ ಹೇಳ್ತಾ ಇದ್ದಾರೆ. ವಿಶ್ವನಾಥನಿಂದ ಪಾರ್ವತಿ ಸಂಭಾಷಣ ಶುರು. ಓಕೆ. ಚರು ಅರು ಅಚರ ನಾಗನರ ದೇವ. ಚರಾಚರ ಜಗತ್ತು, ನಾಗ, ಕಿನ್ನರ, ಕಿಂಪುರುಷ, ಯಕ್ಷ ಎಲ್ಲರಿಗೂ ಗೊತ್ತು. ಸಕಲ ಕರಹಿ ಪದ ಪಂಕಜ ಸೇವ. ಎಲ್ಲರೂ ನಿಮ್ಮ ಚರಣಕಮಲ ಸೇವೆ ಮಾಡ್ತಾರೆ. ಪ್ರಭು ಸಮರಥ ಸರ್ವಜ್ಞ ಶಿವ. ನೀವು ಸರ್ವಜ್ಞರು, ಸಮರ್ಥರು ನೀವು. ಸಕಲ ಕಲಾ ಗುಣಧಾಮ. ನಿಮ್ಮಲ್ಲಿ ಎಲ್ಲ ಕಲೆಗಳಿವೆ ಗೊತ್ತಾ. ಎಲ್ಲ ಕಲೆಗಳಿಗೆ ಶಿವನೇ. ಸಂಗೀತ ಆಗಲಿ, ನೃತ್ಯ ಆಗಲಿ, ಯಾವುದೇ ಕಲಾ ಆಗಲಿ, ಎಲ್ಲ ಕಲೆಗಳಿಗೆ ಗುರು. ಅದರಿಂದ ಅದೇನು ಇಲ್ಲಿರ್ತಾನೆ ನೋಡಿ, ತಮಿಳುನಾಡಿನಲ್ಲಿ ಇದೆ ನೋಡಿ ಮಂದಿರ, ನೃತ್ಯ ಮಾಡ್ತಾನೆ ನಟರಾಜ. ಚಿದಂಬರಂ ನಟರಾಜ ಅಂದರೆ ಎಲ್ಲ ನೃತ್ಯ ಮಾಡ್ತಾನೆ, ತಾಂಡವ ಮಾಡ್ತಾನೆ. ಎಲ್ಲ ಕಲೆಗಳು ಶಿವನಲ್ಲೇ ಇರುತ್ತವೆ. ಅಂದರೆ ಎಲ್ಲ ಕಲೆಗಳಿಗೆ ಗುರು ಅವನು. ಸಕಲ ಕಲಾ ಗುಣಧಾಮ. ಸಕಲ ಕಲೆಗಳಿವೆ, ಗುಣಗಳಿವೆ ಅಂತ ಸುಂದರವಾದ ಪರಿಪೂರ್ಣ ಮೂರ್ತಿ ಅವನು. ಯೋಗ ಜ್ಞಾನ ವೈರಾಗ್ಯ ನಿಧಿ. ಯೋಗವಿದೆ, ಜ್ಞಾನ ಇದೆ, ವೈರಾಗ್ಯವಿದೆ, ಬ್ರಹ್ಮಜ್ಞಾನ ಇದೆ. ಪ್ರಣತ ಕಲ್ಪತರು ನಾಮ. ಒಂದು ಮಾತಿನಲ್ಲಿ ಹೇಳಬೇಕಾದರೆ ಅವರನ್ನು ಕಲ್ಪತರು, ಕಲ್ಪವೃಕ್ಷವೇ ಹೇಳಬೇಕು. ಏನು ಬೇಕಂದರೆ ಅಲ್ಲಿದೆ, ಏನು ಬೇಕಂದರೂ ಅಲ್ಲಿದೆ, ಅಷ್ಟೇ, ಎಲ್ಲ ಇದೆ. ಪ್ರಣತ ಕಲ್ಪತರು ನಾಮ ಅಂದರೆ ನಮಸ್ಕಾರ ಮಾಡಿರುವವನಿಗೆ ಕಲ್ಪತರುವೇ ಆಗಿಬಿಡ್ತಾನೆ ಶಿವ. ಜೋ ಮೋಪರ ಪ್ರಸನ್ನ ಸುಖರಾಸಿ. ನನ್ನ ಮೇಲೆ ನಿಮಗೆ ಪ್ರಸನ್ನವಾಗಿದ್ದರೆ, ನೀವು ಸಮಾಧಾನ ಆಗಿದ್ದರೆ, ಜಾನಿವ ಸತ್ಯ ಮೋಹಿ ನಿಜ ದಾಸಿ. ನನ್ನನ್ನು ನಿಮ್ಮ ನಿಜವಾದ ದಾಸಿ ಅಂದರೆ ನಿಜವಾದ ಪ್ರಿಯಳು ಎಂದು ತಿಳ್ಕೊಂಡು
ತೋ ಪ್ರಭು ಹರಹು ಮೋರ ಅಜ್ಞಾನ, ಅದರಿಂದ ನನ್ನ ಅಜ್ಞಾನವನ್ನು ನೀವು ಅಪಹರಣ ಮಾಡಿ. ಕಹಿ ರಘುನಾಥ ಕಥಾಭಿದಿನಾನ, ರಾಮಚಂದ್ರನ ಕಥೆ ಹೇಳಿ ನನ್ನ ಅಜ್ಞಾನವನ್ನು ನಾಶ ಮಾಡಿ. ಜಾಸು ಭವನ ಸುರ ತರುತರ ಹೋಯಿ ಸಹಿಕಿ ದರಿದ್ರ ಜನಿತ ದುಃಖ ಹೋಯಿ. ಯಾರ ಮನೆಯಲ್ಲಿ ಕಲ್ಪವೃಕ್ಷವೇ ಇರುತ್ತದವರು ದರಿದ್ರನಾಗಿರುತ್ತಾನ? ಯಾರ ಮನೆಯಲ್ಲಿ ಕಲ್ಪವೃಕ್ಷವೇ ಇರುತ್ತದೋ ಜಾಸು ಭವನ ಸುರ ತರುಹರ ತರ ಹೋಯಿ ಸಹಿಕಿ ದರಿದ್ರ ಜನಿತ ದುಃಖ ಸೋಯಿ. ಶಶಿಭೂಷಣ ಅಸಹೃದಯ ವಿಚಾರಿ ಕರಹು ನಾಥ ಮಮ ಮತಿ ಭ್ರಮ ಭಾರಿ. ಅದರಿಂದ ನೀವು ಜ್ಞಾನನಿಧಿ, ನನ್ನ ಅಜ್ಞಾನವನ್ನು ಭ್ರಮವನ್ನು ತೆಗೆದುಬಿಡಿ. ಪ್ರಭು ಜೇ ಮುನಿ ಪರಮಾರಥ ಬಾದಿ ಕಹಿ ರಾಮ ಕಹು ಬ್ರಹ್ಮ ಅನಾದಿ. ಪರಮಾರ್ಥವಾದಿಗಳು ವೇದಾಂತಿಗಳು ಹೇಳ್ತಾರೆ, ರಾಮಚಂದ್ರ ಅಂದರೆ ಮನುಷ್ಯನಲ್ಲ, ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪ ಪರಮಾತ್ಮನೇ. ಪ್ರಭುಜೇ ಮುನಿ ಪರಮಾರ್ಥವಾದಿ. ಪರಮಾರ್ಥವಾದಿಗಳು ಅಂದರೆ ವೇದಾಂತಿಗಳು ಹೇಳ್ತಾರೆ, ಕಹಿ ರಾಮ ಕಹು ಬ್ರಹ್ಮ ಅನಾದಿ. ಸಚ್ಚಿದಾನಂದ ಸ್ವರೂಪ ಚೈತನ್ಯ ರೂಪ ಆತ್ಮನೇ ರಾಮಚಂದ್ರ ಎಂದು ಹೇಳ್ತಾರೆ. ಶೇಷ ವೇದ ಪುರಾಣ, ಶೇಷ ಶಾರದ ವೇದಗಳು ಪುರಾಣಗಳು ಸಕಲ ಕರಹಿ ರಘುಪತಿ ಗುಣಗಾನ, ಅವರೆಲ್ಲರೂ ರಾಮಚಂದ್ರನ ಗುಣಗಳನ್ನೇ ವರ್ಣನೆ ಮಾಡ್ತಾರೆ. ತುಮ ಪುನಿ ರಾಮ ರಾಮ ದಿನ ರಾತಿ. ಈಗ ಅಷ್ಟೇ ಅಲ್ಲದೆ ನೀವೇ ಪ್ರತಿ ದಿವಸ ರಾಮ 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 ಹೇಳ್ತಾನೆ ಇರ್ತೀರಿ ರಾಮನಾಮ. ತುಮ ಪುನಿ ರಾಮ ರಾಮ ದಿನ ರಾತಿ ಸಕಲ ಕರಹಿ ರಘುಪತಿ ಸಾದರ ಜಪಹು ಅನಂಗ ಅರಾತಿ. ನೀವು ಎಂದಿಗೂ ರಾಮನಾಮ ಜಪ ಮಾಡ್ತಾನೆ ಇರ್ತೀರಿ. ರಾಮ ಸೊ ಅವಧ ನೃಪತಿ ಸುತ ಹೋಯಿ. ಬರೀ ರಾಮ ಅಂದರೆ ಯಾರು? ಈ ಅಯೋಧ್ಯಾಪತಿನ ಮಗ ಇದ್ದಾನೆ ಒಬ್ಬನು, ಅದೇ ರಾಮನ ಬೇರೆ ರಾಮನ ಹೇಳಿ. ಕಿ ಅಜ ಅಗುಣ ಅಲಖ ಗತಿ ಕೋಯಿ, ಅಥವಾ ಜನ್ಮರಹಿತ, ಇವನೇನೋ ಜನ್ಮ ಪಡ್ಕೊಂಡ ಈ ಭೂಮಿಯಲ್ಲಿದ್ದ ಭೂಲೋಕದಲ್ಲಿ, ಅವನಿಗೆ ಜನ್ಮ ಇಲ್ಲ, ಒಂದು ಲೋಕ ಇಲ್ಲ, ಇಡೀ ಬ್ರಹ್ಮಾಂಡ ತಾನೆ ಸರ್ವವ್ಯಾಪಕ. ಅಜ ಅಗುಣ ಅಲಖ ಗತಿ ಸೋಯಿ ಅಂಥವನ ಯಾರು ರಾಮ ಅಂದರೆ ಹೇಳಿ. ಜೋ ನೃಪತನಯತ ಬ್ರಹ್ಮ ಕಿಮೀ ನಾರಿ ಬಿರಹಮತಿ ಭೋರಿ. ನೃಪತನಯ, ಅವನು ರಾಜನ ಮಗ ಆಗಿ ಸಾಮಾನ್ಯ ಮನುಷ್ಯನ ಹಾಗೆ ನಾರಿ ಬಿರಹಮತಿ ಭೋರಿ, ಪತ್ನಿ ವಿರಹದಿಂದ ಅಳುತ್ತಾ ಇದ್ದಾನೆ. ಅಯ್ಯೋ ಅಯ್ಯೋ ಎಂದೆಲ್ಲ ಕಲ್ಕೊಂಡಂತೆ. ದೇಖಿ ಚರಿತ ಮಹಿಮಾಸುನತ ಭ್ರಮತಿ ಬುದ್ಧಿಯತಿ ಮೋರಿ. ಇದು ನೋಡಿದ್ದರೆ ಅವರು ನಿಜವಾಗಿ ದೇವರಾದರೆ ಇಷ್ಟೇ ಕಳುತ್ತಾನೆ, ಏನೋ ಕಲ್ಕೊಂಡಂತೆ ಏನೋ ಅಳುತ್ತಾನೆ. ಏಕೆ ದೇವರಾದರೆ ಹೀಗೆ ಅಳುತ್ತಾನ? ಇದು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಸಂದೇಹವಾಗ್ತಾ ಇದೆ, ತಾವು ಹೇಳಿ. ದೇಖಿ ಚರಿತ ಮಹಿಮಾ ಸುನತ ಭ್ರಮತಿ ಬುದ್ಧಿ ಅತಿ ಮೋರಿ. ನನ್ನ ಬುದ್ಧಿ ಭ್ರಮಿತವಾಗುತ್ತಾ ಇದೆ, ದಯವಿಟ್ಟು ಸ್ಪಷ್ಟವಾಗಿ ಹೇಳಿ. ಓಹ್, ಇವತ್ತು ಬೇಗ ಆಗಿಬಿಟ್ಟಿದೆ, ಒಂದೇ ಪೇಜಿ. ಏನು ಹೆಚ್ಚು ಹೇಳಿದೆ? ನಾನು ಲೇಟಾಗಿ ಬಂದಿದ್ದೀನ ಅಲ್ಲ, ಮತ್ತೇನು ಒಂದೇ ಪೇಜು, ಹೆಚ್ಚು ಹೇಳಲೇ ಇಲ್ಲ. ಟೈಮ್ ಆಯಿತು, 6 ಆಗಿಬಿಟ್ಟಿತ್ತು. ಜೋ ಮೋ ಪರ ಅದೇ ಆಯಿತು. ಜೋ ಅನೀಹ ವ್ಯಾಪಕ ವಿಭುಕೋವು ಕಹವು ಜಾಯಿನಾಥ ಮಹಿಸೋವು ಅಜ್ಞ ಜಾನಿ ರಿಸವು ರಜನಿ ಧರಹು ಜಹಿ ಬಿಧಿ ಮೋಹ ಮಿಠಯ ಸೊಹಿ ಕರಹು ಮೈ ಬನ ದೀಖಿ ರಾಮ ಪ್ರಭುತಾಯಿ ಅತಿ ಭಯ ವಿಕಲನ ತು ಮಹಿ ಸುನಾಯಿ ತದಪಿ ಮಲಿನ ಮನ ಬೋಧುನ ಆವ ಸೋಪಲು ಬಲಿ ಭಾಂತಿ ಹಮ ಪಾವ ಅಜಹು ಕಛು ಸಂಶಯ ಮನ ಮೋರೆ. ಅದರಿಂದ ಇನ್ನೂ ಪಾರ್ವತಿ ಪ್ರಶ್ನೆ ನಡೆಯುತ್ತದೆ. ಶಿವ ಎಲ್ಲಿ ಶುರು ಮಾಡ್ತಾನೆ? ಮುಂದೆ 111ನಲ್ಲಿ ಪ್ರಶ್ನ ಭುಮಾಕಯ ಸಹಜ ಸುಹಾಯಿ. ಈ ಪಾರ್ವತಿ ದೇವಿ ಇನ್ನೂ ಪ್ರಶ್ನೆಗಳು ನಡೆಯುತ್ತಾ ಇವೆ. ಆವಾಗ ಶಿವನ ಉತ್ತರ ಶುರುವಾಗ್ತದೆ. ಇಲ್ಲಿ ಸ್ವಲ್ಪ ರಾಮಚಂದ್ರನ ವೇದಾಂತ ತತ್ವ ಹೇಳ್ತಾನೆ. 1-2 ಪೇಜುಗಳು, 1-2 ದಿವಸ ವೇದಾಂತವೇ ನಡೆಯುತ್ತದೆ. ನಂತರ ರಾಮ ಅವತಾರ ಹೇಳ್ತಾನೆ. ಅವತಾರ ಏಕೆ ಆಯಿತು ಅಂದರೆ ಕಥೆಗಳು ಮತ್ತೆ ಶುರುವಾಗಿ, ಕತೆ ಹೇಳುವುದಕ್ಕೆ 2-3-4-5 ಪೇಜುಗಳು ಸ್ವಲ್ಪ ವೇದಾಂತ ಹೇಳ್ತಾನೆ. ಇದು ಕೇಳೋಣ, ಅದು ಕೇಳೋಣ ಅಲ್ಲವೇ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸಾಕು. ಇವತ್ತು ಬೇಗ ಆಯಿತು. ಲೇಟ್ ಆಯಿತು, ಕರೆಕ್ಟೇ.